ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಉಗ್ರಸೇನನನ್ನು ರಾಜನನ್ನಾಗಿ ಮಾಡಿ ನಿನ್ನ ಸೇವಕರಾಗಿ ನಾವಿರ್ತೇವೆ. ನಾವು ನಿನ್ನ ಸೇವಕರಾಗಿರುವಾಗ ದೇವಾದಿ ದೇವತೆಗಳೇ ನಿನಗೆ ಕಪ್ಪವನ್ನು ತಂದುಕೊಡ್ತಾರೆ. ಬೇರೆ ರಾಜ್ಯರನ್ನು ಕುರಿತಾಗಿ ನೀನು ಏನು ಹೇಳಬೇಕು, ನಾನೇನು ಹೇಳಬೇಕು, ಅವರು ಖಂಡಿತವಾಗಿಯೂ ಕೂಡ ನಿನ್ನ ದಾಸರಾಗ್ತಾರೆ ಅಂತ ಹೇಳಿ ತಿಳಿಸ್ತಾ, ಇಂತಹ ವ್ಯವಸ್ಥೆಯಲ್ಲಿ ಮಥುರಾವಾಸಿಗಳೆಲ್ಲರೂ ಕೂಡ ಕೃಷ್ಣನ ರಕ್ಷಣೆಯಲ್ಲಿ ಇದ್ದವರಾಗಿ ಭಗವಂತನನ್ನು ಸದಾ ನೋಡ್ತಾ ಅವರು ರಮಿಸಿದರು, ಆನಂದಿಸಿದರು, ಆನಂದವನ್ನು ಪಟ್ಟರು. ಸದಾ ಭಗವಂತನ ರಕ್ಷಣೆಯಲ್ಲಿದ್ದು ಅವರು ತರುಣರೂ ಕೂಡ ವೃದ್ಧರೂ ಕೂಡ ತರುಣರಂತೆ ಅವರು ಅತ್ಯಂತ ಓಜಸ್ಸುಳ್ಳವರಾದರು ಅಂತ ಹೇಳಿ ಭಾಗವತ ವರ್ಣಿಸ್ತಾ, ಮುಂದೆ ಮಧುರೆಯಿಂದ ತನ್ನ ತಂದೆಯಾದಂತಹ ನಂದ ಮೊದಲಾದಂತಹ ಗೋಕುಲವಾಸಿಗಳು ಏನು ಕಂಸನ ಒಂದು ಆಹ್ವಾನದ ಮೇರೆಗೆ ಮಧುರೆಗೆ ಬಂದಿದ್ದಾರೆ, ಅವರನ್ನು ಹಿಂದೆ ಕಳಿಸ್ತಾ ಇದ್ದಾನೆ ಕೃಷ್ಣ. ನಾವು ಸ್ವಲ್ಪ ಸಮಯ ಇಲ್ಲೇ ಇದ್ದು ಎಲ್ಲ ಯೋಗಕ್ಷೇಮವನ್ನು ನೋಡಿದವರಾಗಿ ನಾವು ಮತ್ತೆ ಅಲ್ಲಿಗೆ ಬರ್ತೇವೆ, ನೀವು ಈಗ ಹೊರಡಿ ಅಂತ ಹೇಳಿ ನಂದನನ್ನು ಮತ್ತು ಎಲ್ಲ ತನ್ನ ಬಳಗದವರನ್ನು ಈ ರೀತಿಯಾಗಿ ಅವನು ಹಿಂತಿರುಗಿಸುವಂತಹ ಯೋಚನೆಯನ್ನು ಕೃಷ್ಣ ಮಾಡಿದ. ಮುಂದೆ ಅವನು ಗೋಕುಲಕ್ಕೆ ಹೋಗುವುದೇ ಇಲ್ಲ ಆ ಲೆಕ್ಕಕ್ಕೆ. ಆದರೂ ಕೂಡ ನಾನು ಇಲ್ಲಿಯ ವ್ಯವಸ್ಥೆಯನ್ನೆಲ್ಲ ಸರಿ ಮಾಡಿದವನಾಗಿ ಬರ್ತೇನೆ ಅಂತ ಹೇಳಿ ಏವಂ ಸಾಂತ್ವನೀಯ ಭಗವಾನ್ ನಂದಂ ಸವ್ರಜಮಚ್ಯುತಃ ವಾಸೋಲಂಕಾರ ಕುಪ್ಯಾಗ್ರೈರರ್ಹಯಾಮಾಸ ಸಾದರಂ ಅಂತೇಳಿ ಈ ರೀತಿಯಾಗಿ ಅನೇಕ ಸಾಂತ್ವನದ ಮಾತುಗಳನ್ನು ಕೃಷ್ಣರಾಮರು ನಂದಗೋಪನ ಬಳಿಗೆ ಬಂದು ಆಡಿದ್ದಾರೆ. ಪಿತರ್ಯುವಾಭ್ಯಾಂ ಸ್ನಿಗ್ಧಾಭ್ಯಾಂ ಪೋಷಿತೌ ಲಾಲಿತೌ ವೃಷಂ ಪಿತ್ರೋರಭ್ಯಧಿಕಾ ಪ್ರೀತಿ ಆತ್ಮಜೇಶ್ವಾತ್ಮನೋಪಿ ಅಂತೇಳಿ ಈ ರೀತಿಯಾಗಿ ನೀವು ನಮ್ಮನ್ನು ಬಹಳ ಪ್ರೀತಿಯಿಂದ ಪೋಷಣೆ ಲಾಲನೆಯನ್ನು ಮಾಡಿದ್ದೀರಿ. ತಂದೆ ತಾಯಿಗಳಿಗೆ ತಮಗಿಂತ ತಮ್ಮ ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ, ಅದು ನಮಗೆ ತಿಳಿದಿದೆ. ನಮ್ಮ ಮೇಲೆ ನಿಮಗೆ ಬಹಳ ಪ್ರೀತಿ ಇದೆ ಅಂತೇಳಿ ಸಪಿತಾ ಸಾ ಚ ಜನನಿ ಯೌ ಪುಷ್ಣೀತಾಂ ಸ್ವಪುತ್ರವತ್ ಶಿಶೂನ್ ಬಂಧುಭಿಃ ಉತ್ಸೃಷ್ಟಾನ ಕಲ್ಪೈ ಪೋಷರಕ್ಷಣೆ ಅಂತ ಹೇಳಿ ಈ ರೀತಿಯಾಗಿ ಬಂಧುಗಳು ನಮ್ಮ ಪೋಷಣೆ ರಕ್ಷಣೆಯಲ್ಲಿ ಅಶಕ್ತರಾಗಿ ನಿಮ್ಮಲ್ಲಿ ಬಿಟ್ಟು ಹೋದಾಗ ನೀವು ಸ್ವಂತ ಮಕ್ಕಳಂತೆಯೇ ನಮ್ಮನ್ನು ಪೋಷಿಸಿದ್ದೀರಿ ಅಂತ ನೀವೇ ನಮಗೆ ತಂದೆ ತಾಯಿಗಳು. ಇಲ್ಲಿ ಯದ್ಯಪಿ ಕಳಿಸುವುದಕ್ಕಿಂತ ಮುಂಚೆ ನಂದ ಮಾಡಿದಂತಹ ಉಪಕಾರ, ಯದ್ಯಪಿ ನಂದ ತನ್ನ ಮಗನಂತೆ ಕೃಷ್ಣನನ್ನು ನೋಡಿಕೊಂಡಿದ್ದ, ಅದರಲ್ಲಿ ಯಾವುದೇ ರೀತಿಯಾದಂತಹ ಭಾವನೆ ಇರಲಿಲ್ಲ. ಇಲ್ಲಿ ಯದ್ಯಪಿ ಪ್ರಾಸಂಗಿಕವಾಗಿ ವಸುದೇವ ದೇವರನ್ನು ಪುನಃ ಕೃಷ್ಣ ಭೇಟಿಯಾದಾಗ ವಸುದೇವ ದೇವಕಿಯರು ನಿಜವಾದ ತಂದೆ ತಾಯಿಗಳು ಅಂತ ಹೇಳುವಂತಹ ಭಾವನೆ, ಯದ್ಯಪಿ ಇಷ್ಟರ ತನಕ ಕೃಷ್ಣ ನಮ್ಮವನೇ ಆಗಿದ್ದ ಅಥವಾ ನನ್ನವನೇ ಆಗಿದ್ದ ಅಂತ ಹೇಳುವಂಥ ಭಾವನೆ ನಂದ ಯಶೋದೆಯಲ್ಲಿತ್ತು. ಈಗ ವಸುದೇವನ ಮುಂದೆ ಅನೇಕ ಸಾಂತ್ವನದ ಮಾತುಗಳನ್ನು ಆಡಿ ನಾವು ಜೀವನ ಹುಟ್ಟಿದ ನಂತರದಲ್ಲಿ ಇಷ್ಟರ ತನಕ ಕೂಡ ನಿಮ್ಮನ್ನು ಸೇವಿಸಲಿಕ್ಕೆ ನಾವು ಅಶಕ್ತರಾದೆವು ಅಂತ ಹೇಳಿ ಸಾಂತ್ವನದ ಮಾತುಗಳನ್ನು, ಒಂದು ರೀತಿಯಾದಂತಹ ದುಃಖಭರಿತವಾದಂತಹ ಮಾತುಗಳನ್ನು ವಸುದೇವನಲ್ಲಿ ಆಡಿದಾಗ ನಂದನೂ ಕೂಡ ಅಲ್ಲೇ ಇದ್ದ. ಆದರೂ ಕೂಡ ಅಲ್ಲಿ ಅಯ್ಯೋ ನನ್ನ ಮಗನಾಗಿದ್ದ, ಈಗ ವಸುದೇವನ ಮಗ ಅಂತೇಳಿ ಹೇಳ್ತಾ ಇದ್ದಾನೆ ಅಂತ ಹೇಳೋ ಭಾವನೆ ನಂದನಲ್ಲಿ ಸಹಜವಾಗಿ, ಅದು ಮನುಷ್ಯ ಸಹಜವಾದಂತಹ ಒಂದು ವರ್ತನೆ ಆದ್ದರಿಂದ ಅಲ್ಲಿಯೂ ಕೂಡ ನಂದನಿಯೂ ಕೂಡ ಬಂದಿತ್ತು. ಆದ್ದರಿಂದ ಪುನಃ ಅಲ್ಲಿ
ನಂದನಿಗೆ ನೀವೇ ನನ್ನ ತಂದೆ ತಾಯಿಗಳು, ಆದ್ದರಿಂದ ನೀವು ತಂದೆ ತಾಯಿಗಳಲ್ಲ ಅಂತ ಹೇಳುವಂಥ ಭಾವನೆ ಸರ್ವತಾ ನೀವು ಹೊಂದಬೇಡಿ ಅಂತೇಳಿ ಹೇಳ್ತಾ, ನಮ್ಮನ್ನು ನೀವು ಮಕ್ಕಳಂತೆಯೇ ಪೋಷಿಸಿದ್ದೀರಿ, ಅಂತ ನೀವೇ ನಮಗೆ ತಂದೆ ತಾಯಿಗಳು ಅಂತ ಹೇಳಿ ಕೃಷ್ಣ ಸಾಂತ್ವನದ ಮಾತುಗಳನ್ನು ಆಡ್ತಾ, ಯಾತಯೂಯಂ ವ್ರಜಂ ತಾತ ವಯಂ ಚ ಸ್ನೇಹ ದುಃಖಿತಾನ್ ಜ್ಞಾತಿನ್ನೋ ದ್ರಷ್ಟುಮೇವ ಏಷ್ಯಾಮಃ ವಿಧಾಯ ಸುಹೃದಾಂ ಸುಖಂ ಅಂತೇಳಿ ಇಲ್ಲಿ ಮೆಲ್ಲ ನೀವು ಗೋಕುಲಕ್ಕೆ ಹಿಂತಿರುಗಿ ಹೋಗಿ ನಾವು ಇಲ್ಲಿಯ ಬಂಧುಗಳು ಸುಖವಾಗಿ ವಾಸವಾಗಿರುವಂತೆ ಎಲ್ಲ ಏರ್ಪಾಡುಗಳನ್ನು ಮಾಡಿ ನಾವಿಲ್ಲದಾಗ ಸ್ನೇಹದಿಂದ ನೆನೆ ದುಃಖಿಸುವಂತಹ ಜ್ಞಾತಿಗಳಂತಹ ನಿಮ್ಮನ್ನು ನಾವು ಕಾಣಲು ಅವಶ್ಯವಾಗಿ ಬರ್ತೇವೆ. ಅಂದರೆ ಕೃಷ್ಣನ ವಿರಹ ಅಂತ ಹೇಳುವಂಥ ಎಲ್ಲರಿಗೂ ಕೂಡ ದುಃಖಕರ. ಆದ್ದರಿಂದ ಇಲ್ಲಿ ಮೊದಲಿಗೆ ನಂದನಿಗೆ ಅತ್ಯಂತ ದುಃಖಕರ. ಯಾಕೆಂದರೆ ಕೃಷ್ಣನನ್ನು ಬಿಟ್ಟು ಅವನೊಬ್ಬನೇ ಗೋಕುಲಕ್ಕೆ ಹೋಗಬೇಕು ಅಂತ ಹೇಳಿದಾಗ ಅದು ದುಃಖಕರವಾದ. ಹೋದ ಮೇಲೆ ಕೃಷ್ಣ ಬರಲಿಲ್ಲ ಅಂಥೇಳಿ ಅಲ್ಲಿ ಎಲ್ಲರೂ ಕೂಡ ಅತ್ಯಂತ ದುಃಖಿಸ್ತಾರೆ. ಅಂತಹ ದುಃಖಿಗಳಾದಂತಹ ನಮ್ಮ ಎಲ್ಲ ಸಂಬಂಧಿಕರನ್ನು ನಾನು ಭೇಟಿಯಾಗಲಿಕ್ಕೆ ಮತ್ತೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದವನಾಗಿ ನಾನು ಬರ್ತೇನೆ ಅಂತೇಳಿ ಹೇಳ್ತಾ, ಏವಂ ಸಾಂತ್ವಯ್ಯ ಭಗವಾನ್ ನಂದಂ ಸವ್ರಜಮಚ್ಯುತಃ ವಾಸೋ ಅಲಂಕಾರ ಕುಪ್ತ್ಯಾಗ್ರೈರರ್ಹಯಾಮಾಸ ಸಾದರಂ. ಈ ರೀತಿಯಾಗಿ ಕೃಷ್ಣ ನಂದಗೋಪನನ್ನು ಸಂತೈಸಿ ವಸ್ತ್ರಾಭರಣ ಪಾತ್ರೆ ಪಗಡಿ ಎಲ್ಲವನ್ನೂ ಕೂಡ ನೀಡಿದವನಾಗಿ ಗೋಪಾಲಕರನ್ನು ಕೂಡ ಅವನು ಆಧರಿಸಿ ಸತ್ಕರಿಸಿದ. ಈ ರೀತಿಯಾಗಿ ತಾನು ಬರುವುದಿಲ್ಲ, ನೀವು ಮಾತ್ರ ಹಿಂತಿರುಗಿ ಅಂತ ಹೇಳಿ ಅನೇಕ ಸಾಂತ್ವನದ ಮಾತುಗಳನ್ನು ಆಡಿ, ನಮಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ, ಆದರೂ ಕೂಡ ಇಲ್ಲಿಯ ವ್ಯವಸ್ಥೆಯನ್ನು ಈಗ ತಾನೇ ಉಗ್ರಸೇನ ಪುನಃ ರಾಜನಾಗಿದ್ದಾನೆ, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸಸೂತ್ರವಾದಂತಹ ವ್ಯವಸ್ಥೆಯನ್ನು ಮಾಡಿದವನಾಗಿ ಮತ್ತೆ ನಾವು ಬರ್ತೇವೆ ಅಂತ ಹೇಳಿ ಇತ್ಯುಕ್ತೌ. ಸೊ ಈ ರೀತಿಯ ಕೃಷ್ಣ ಹೇಳಿದಾಗ, ಇತ್ಯುಕ್ತಸ್ಥೌ ಪರಿಷ್ವಜ್ಯ ನಂದಃ ಪ್ರಣಯ ವಿಹ್ವಲಃ ಪೂರಯನ್ ಅಶ್ರುಭಿಃ ನೇತ್ರೇ ಸಹ ಗೋಪೈರ್ವ್ರಜಂ ಯಯೌ ಅಂಥೇಳಿ ಈ ರೀತಿಯ ಕೃಷ್ಣನ ಮಾತನ್ನು ಕೃಷ್ಣ ಬಹಳ ನಾಜೂಕಾಗಿ ಮಾತನ್ನು ಹೇಳಿದ. ನೀವು ಹೋಗಿ ನಾನು ಬರೋದಿಲ್ಲ ಅಂಥೇಳಿ, ನೀವೇ ನಮಗೆ ನಿಜವಾದ ತಂದೆ ತಾಯಿಗಳು, ನೀವು ನಮ್ಮ ಪೋಷಣೆಯನ್ನು ಮಾಡಿದ್ದೀರಿ, ಖಂಡಿತವಾಗಿ ಕೂಡ ನಾನು ಬರ್ತೇನೆ ಅಂತೇಳಿ ಅನೇಕ ರೀತಿಯಾಗಿ ಅವನನ್ನು ಸಾಂತ್ವಯಿಸಿ ಅವನಿಗೆ ಸಾಂತ್ವನವನ್ನು ಹೇಳಿದವನಾಗಿ ಕೃಷ್ಣ ಅವನನ್ನು ಹೊರಡಲಿಕ್ಕೆ ಆಜ್ಞಾಪಿಸ್ತಾ ಇದ್ದಾನೆ. ಒಂದು ರೀತಿಯಾದಂತಹ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಇದೆಲ್ಲವನ್ನು ಕೇಳಿದಂತಹ ನಂದ ಪ್ರೇಮ ವಿಹ್ವಲತೆಯಿಂದ ರಾಮಕೃಷ್ಣ ಇಬ್ಬರನ್ನೂ ಕೂಡ ಅಪ್ಪಿಕೊಂಡವನಾಗಿ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಗೋಪಾಲಕರೊಂದಿಗೆ ಗೋಕುಲದತ್ತ ಅವನು ಪ್ರಯಾಣವನ್ನು ಬೆಳೆಸಿದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕಂಸನ ಆಹ್ವಾನದ ಮೇಲೆ ಬಂದಂತಹ ಎಲ್ಲ ಗೋಪಾಲಕರನ್ನು ಕೂಡ ಕೃಷ್ಣ ಪುನಃ ಗೋಕುಲಕ್ಕೆ ಹಿಂತಿರುಗುವಂತೆ ಅವನು ಆದೇಶವನ್ನು ಮಾಡಿದ. ಈ ರೀತಿಯಾಗಿ ನಂದ ಮೊದಲಾದ ಎಲ್ಲರೂ ಕೂಡ ಗೋಕುಲಕ್ಕೆ ಹಿಂತಿರುಗಿದಾಗ ಮುಂದೆ ಶೂರಸುತ ವಸುದೇವ ಮುಂದೆ ಕೃಷ್ಣನಿಗೆ ಉಪನಯನಾದಿಗಳನ್ನು ಮಾಡಿದ ಅಂತ ಹೇಳುವಂಥದ್ದನ್ನು ಭಾಗವತ ಮುಂದೆ ತಿಳಿಸ್ತಾ ಉಂಟು. ಅಥ ಶೂರಸುತೋ ರಾಜನ್ ಪುತ್ರಯೋ ಸಮಕಾರಯತ್ ಉರೋಧನ ಬ್ರಾಹ್ಮಣೈಶ್ಚ ಯಥಾವದ್ ದ್ವಿಜ ಸಂಸ್ಕೃತಿಂ ಅಂಥೇಳಿ ಈ ರೀತಿಯಾಗಿ ಪರೀಕ್ಷಿತ್ ರಾಜ ಶುಕರು ತಿಳಿಸ್ತಾ ಇದ್ದಾರೆ. ಮತ್ತು ನಂದ ಮೊದಲಾದವರು ಎಲ್ಲರೂ ಕೂಡ ಕೃಷ್ಣನ ಒಂದು ವಿರಹದ ದುಃಖವನ್ನು ಸಹಿಸಿಕೊಂಡವರಾಗಿ ಅವರು ಪುನಃ ಹಿಂತಿರುಗಿದ ನಂತರ ವಸುದೇವ ಪುರೋಹಿತರಾದಂತಹ ಗರ್ಗಾಚಾರ್ಯರನ್ನು ಮತ್ತು ಬ್ರಾಹ್ಮಣರಿಂದ ರಾಮಕೃಷ್ಣನಿಗೆ ವಿದ್ಯುಕ್ತವಾದಂತಹ ಉಪನಯನವನ್ನು ಮಾಡಿಸಿದ. ಈ ರೀತಿಯಾಗಿ ಮಥುರೆಯಲ್ಲಿ ಕೃಷ್ಣನ ಉಪನಯನ, ರಾಮಕೃಷ್ಣ ಇಬ್ಬರ ಉಪನಯನವೂ ಕೂಡ ಜರಗಿತು ಗರ್ಗಾಚಾರ್ಯರ ನೇತೃತ್ವದಲ್ಲಿ ಅಂತ ಹೇಳುವಂಥದ್ದನ್ನು ತಿಳಿಯುತ್ತಾರೆ. ತೇಭ್ಯೋದಾ ದಕ್ಷಿಣಾಂ ಗಾವೋ ರುಕ್ಮಮಾಲಾ ಸ್ವಲಂಕೃತೇಭ್ಯ ಸಂಪೂಜ್ಯ ಸವತ್ಸಾಕ್ ಕ್ಷೌಮಮಾಲಿನೀ ಅಂತೇಳಿ ಈ ರೀತಿಯಾಗಿ ಗೋವುಗಳಿಗೆ ಗೋದಾನ ಯಾವ ರೀತಿಯಾಗಿ ಮಾಡಿದ ಅಂತ ಹೇಳಿ, ಕೃಷ್ಣ ಹುಟ್ಟಿದಾಗಲೇ ಅವನು 10 ಲಕ್ಷ ಗೋವುಗಳನ್ನು ನಾನು ದಾನ ಕೊಡ್ತೇನೆ ಅಂತೇಳಿ ಸಂಕಲ್ಪ ಮಾಡಿದ್ದ. ಆ ರೀತಿಯಾಗಿ ಇಲ್ಲಿಯೂ ಕೂಡ ಉಪನಯನ ಸಂದರ್ಭದಲ್ಲಿಯೂ ಕೂಡ ಗೋವುಗಳಿಗೆ ರೇಷ್ಮೆ ವಸ್ತ್ರ ಪುಷ್ಪಮಾಲೆಯನ್ನು ತೊಡಿಸಿ ಚಿನ್ನದ ಹಾರವನ್ನು ಹಾಕಿ ಚೆನ್ನಾಗಿ ಅಲಂಕರಿಸಿ ಕರುಗಳೊಂದಿಗೆ ಪೂಜಿಸಿ ಅಲಂಕೃತವಾದಂಥ ಈ ರೀತಿಯಾಗಿ ಸರ್ವಾಭರಣ ಭೂಷಿತವಾದಂತಹ ಈ ಗೋವುಗಳನ್ನು ಬ್ರಾಹ್ಮಣರಿಗೆ ದಕ್ಷಿಣೆಯಾಗಿ ವಸುದೇವ ನೀಡಿದ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಹಿಂದೆ ಗೋದಾನ
ಆಗ್ತಾ ಇತ್ತು ಅಂತ ಹೇಳುವಂಥದ್ದನ್ನು ನಾವು ಇಲ್ಲಿ ಭಾಗವತ ಅನೇಕ ಕಡೆಗಳಲ್ಲಿ ಆ ಗೋದಾನದ ಪ್ರಸಂಗ ಬಂದಾಗ ಪ್ರತಿ ಬಾರಿಯೂ ಕೂಡ ವಾಕ್ಯಗಳನ್ನು ನಾವು ಗಮನಿಸಿದರೆ ಗೋದಾನ ಅದಕ್ಕಾಗಿಯೇ ಹಿಂದೆ ಸಂಪತ್ತನ್ನು ಅಳೆಯುವಾಗ ಎಷ್ಟು ಗೋವುಗಳು ಇವನಲ್ಲಿವೆ ಅವನು ಅಷ್ಟು ಸಂಪತ್ತು ಉಳ್ಳವನು ಅಂತ ಹೇಳುವಂತಹ ಚಿಂತನೆ ಹಿಂದೆ ಇತ್ತು. ಆದದ್ದರಿಂದ ಆ ರೀತಿಯಾದಂಥ ಗೋದಾನವನ್ನು ರಾಜರು ಮಾಡುವಾಗಲೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ವಸುದೇವ ನೀಡಿದ ಯಾ ಕೃಷ್ಣರಾಮ ಜನ್ಮರ್ಕ್ಷೇ ಮನೋದತ್ತ ಮಹಾಮತಿ ತಾಶ್ಚಾದದಾತ್ ಅನುಸ್ಮೃತ್ಯ ಕಂಸೇನ ಧರ್ಮತೋ ಹೃತಾ ಅಂಥೇಳಿ ಕೇವಲ ಗೋದಾನವನ್ನು ಏನು ಉಪನಯನ ಸಂದರ್ಭದಲ್ಲಿ ಆಗಲಿ ಅದು ಆಗಿ ಕೊಟ್ಟ ಅಂತ ಹೇಳಿ ಮಾತ್ರವಲ್ಲದೆ ಈಗಷ್ಟೇ ಹೇಳಿದೆ, ಜನ್ಮ ಆದ ಸಂದರ್ಭದಲ್ಲಿಯೂ ಕೂಡ ಕೃಷ್ಣ ಜನ್ಮ ಆದ ಕೂಡಲೇ ನಾನು ಗೋವುಗಳನ್ನು ದಾನ ಮಾಡ್ತೇನೆ ಅಂತೇಳಿ ಸಂಕಲ್ಪ ಮಾಡಿದ್ದ. ಅದನ್ನು ಕೂಡ ರಾಮರ ಜನ್ಮ ನಕ್ಷತ್ರದಂದು ವಸುದೇವ ಯಾವ ಗೋವುಗಳನ್ನು ದಾನ ಮಾಡಲಿಕ್ಕೆ ಸಂಕಲ್ಪಿಸಿದ್ನೋ ಆ ಗೋವುಗಳನ್ನು ಕೂಡ ವಸುದೇವ ನೀಡಿದ. ಅದರೊಂದಿಗೆ ಅಧರ್ಮವಾಗಿ ಏನು ಕಂಸ ಎಲ್ಲರಿಂದಲೂ ಕೂಡ ಬ್ರಾಹ್ಮಣರಿಂದ ಅಪಹರಿಸಿದ್ದಂತಹ ಗೋವುಗಳನ್ನು ಕೂಡ ಜ್ಞಾಪಿಸಿಕೊಂಡು ತರಿಸಿ ಬ್ರಾಹ್ಮಣರಿಗೆ ಒಪ್ಪಿಸಿದ. ಈ ರೀತಿಯಾಗಿ ಕಂಸ ಮಾಡಿದಂತಹ ಅಧರ್ಮಯುಕ್ತವಾದಂತಹ ಕೆಲಸವನ್ನು ಕೂಡ ಯಾರತ್ರ ಯಾವ ಗೋವುಗಳನ್ನು ಯಾರಿಂದ ಅವನು ಕಸಿದುಕೊಂಡು ಬಂದಿದ್ದಾನೆ ಅದನ್ನು ಕೂಡ ಒಂದೊಂದಾಗಿ ಜ್ಞಾಪಿಸಿಕೊಂಡು ಅವನು ಪುನಃ ತಾನು ದಾನ ಮಾಡಿದ್ದಲ್ಲದೆ ಉಪನಯನ ಸಂದರ್ಭದಲ್ಲಿ ದಾನ ಮಾಡಿದ. ಅದರೊಂದಿಗೆ ಅವನು ಕೃಷ್ಣನ ಜನ್ಮದ ಸಂದರ್ಭದಲ್ಲಿ ಅವನು ಏನು ಸಂಕಲ್ಪ ಮಾಡಿದ್ನೋ ಅದನ್ನೂ ಕೂಡ ದಾನ ಮಾಡಿದ. ಅದರೊಂದಿಗೆ ಬ್ರಾಹ್ಮಣರಿಗೆ ಮೋಸ ಮಾಡಿ ಏನು ಕಂಸ ಗೋವುಗಳನ್ನು ಅಪಹರಿಸಿದ್ದ ಅದನ್ನು ಕೂಡ ಯಾರ ಗೋವು ಎಷ್ಟು ಗೋವು 2 ಗೋವನ್ನು ಅಪಹರಿಸಿದರೆ 2 ಗೋವು, 1 ಗೋವನ್ನು ಅಪಹರಿಸಿದರೆ 1 ಗೋವು, ಅಂದರೆ ಎಷ್ಟು ಗೋವನ್ನು ಕಂಸ ಅಧರ್ಮದಿಂದ ಅಪಹರಿಸಿದ್ದ ಅದೆಲ್ಲವನ್ನು ಕೂಡ ಜ್ಞಾಪಿಸಿ ಅದನ್ನೆಲ್ಲರಿಗೂ ಕೂಡ ಹಿಂತಿರುಗಿಸಿದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ತತಶ್ಚ ಲಬ್ಧ ಸಂಸ್ಕಾರೌ ದ್ವಿಜತ್ವಂ ಪ್ರಾಪ್ಯ ಸುವ್ರತೌ ಗರ್ಗಾದ್ಯತುಕುಲಾಚಾರ್ಯಾದ್ ಗಾಯತ್ರಂ ವ್ರತಮಾಸ್ಥಿತೌ. ಇನ್ನು ಮುಂದೆ ಗುರುಕುಲವಾಸದ ಕುರಿತಾಗಿ ಭಾಗವತ ತಿಳಿಸ್ತದೆ. ಅದಕ್ಕಿಂತ ಮುಂಚೆ ರಾಮಕೃಷ್ಣ ಉಪನೀತರಾಗಿ ದ್ವಿಜತ್ವವನ್ನು ಪಡಿತಾರೆ. ಬಳಿಕ ಯದುಕುಲದ ಕುಲಪುರೋಹಿತರಾದಂತಹ ಗರ್ಗಾಚಾರ್ಯದಿಂದ ಗಾಯತ್ರ ಬ್ರಹ್ಮಚರ್ಯ ಅಂತ ಹೇಳುವಂತಹ ವ್ರತದ ದೀಕ್ಷೆಯನ್ನು ಕೂಡ ಇವರು ಪಡೆದರು ಅಂತೇಳಿ ಭಾಗವತ ತಿಳಿಸ್ತದೆ. ಅಗ್ನಿಸೇವೆ ಮುಂತಾದ ವ್ರತವನ್ನು ಕೂಡ ಇವರು ಕೈಗೊಂಡರು. ಮುಂದೆ ಇವರು ಗುರುಕುಲವಾಸವನ್ನು ಮಾಡುವವರಿದ್ದಾರೆ. ವ್ಯಾಖ್ಯಾನಕಾರರು ಆ ಗಾಯತ್ರಿ ಬ್ರಹ್ಮಚರ್ಯದ ಕುರಿತಾಗಿ ಹೇಳುವಾಗ ನೂತನ ಉಪನಯಿತನಾದಂತಹ ಒಟ್ಟು ಗುರುಕುಲವಾಸಕ್ಕೆ ಹೋಗುವ ಮುನ್ನ 3 ದಿನಗಳ ಕಾಲ ಗಾಯತ್ರಿ ಮಂತ್ರಾಧ್ಯಯನವನ್ನು ಮಾಡಬೇಕು ಅಂತ ಹೇಳುವಂತಹ ವಿಧಿ ಉಂಟು. ಇದು ಗಾಯತ್ರಿ ವ್ರತ ಅಂತ ಹೇಳಿ ಕರೆಯಲ್ಪಡ್ತದೆ. ಅದರಲ್ಲಿ ಅವರು ದೀಕ್ಷಿತರಾದರು. ಮುಂದೆ ಕೃಷ್ಣರಾಮರಿಬ್ಬರೂ ಕೂಡ ಗುರುಕುಲ ವಾಸವನ್ನು ಮಾಡುವವರಿದ್ದಾರೆ. ಇಲ್ಲಿ ಅನೇಕ ಸ್ವಾರಸ್ಯಗಳ ಸಾಕ್ಷಾತ್ ಪರಮಾತ್ಮನೇ ಗುರುಕುಲವಾಸವನ್ನು ಮಾಡಿ ವಿದ್ಯೆಯನ್ನು ಅವನು ಕಲಿಬೇಕಾ ಅಂತ ಹೇಳುವಂತಹ ಅನೇಕ ಪ್ರಶ್ನೆಗಳಿಗೆ ಆಚಾರ್ಯರು ಯದ್ಯಪಿ ಗರ್ಗಾಚಾರ್ಯರಿಂದ ವಿದ್ಯೆಯನ್ನು ಕಲೀಲಿಕ್ಕೆ ಹೋದದಲ್ಲ, ಗರ್ಗಾಚಾರ್ಯರು ಕಲಿತಂತಹ ವಿದ್ಯೆಯನ್ನು ಭಗವಂತನಿಗೆ ಗರ್ಗಾಚಾರ್ಯ ಸಮರ್ಪಿಸಿದಾಗ ಅದು ಸಾರ್ಥಕವಾಗ್ತದೆ. ಆ ನಿಟ್ಟಿನಲ್ಲಿ ಗರ್ಗಾಚಾರ್ಯರು ಕೃಷ್ಣನಿಗೆ ತಾನು ಕಲಿತಂತಹ ಸರ್ವ ವಿದ್ಯೆಯನ್ನೂ ಕೂಡ ಸಮರ್ಪಿಸಿದರು. ಅಲ್ಲಿ ಕೃಷ್ಣಾರ್ಪಣವನ್ನು ಕೊಟ್ಟಾಗ ಅವರಿಗೆ ಅದರಿಂದ ಪುಣ್ಯ ಲಭಿಸ್ತದೆ ಅಂತ ಹೇಳಿ ವಾದಿರಾಜರು ಆಚಾರ್ಯರು ಅನೇಕ ವಾಕ್ಯಗಳನ್ನು ಇಲ್ಲಿ ನೇರವಾಗಿ ನಾವು ನೋಡುವಾಗ ಕೃಷ್ಣನೇ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿದ ಅಂತ ಹೇಳಿ ನಮಗೆ ಭಾಸವಾಗ್ತದೆ. ಅದರ ತಾತ್ಪರ್ಯ ಯಾವ ರೀತಿಯಾದದ್ದು, ಭಗವಂತನಿಗೆ ಸರ್ವವನ್ನು ಕೂಡ ಗರ್ಗಾಚಾರ್ಯರು ಸಮರ್ಪಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಕೃಷ್ಣ ಭಕ್ತನಾದಂತಹ ಗರ್ಗಾಚಾರ್ಯರು ಎಲ್ಲವನ್ನು ಕೂಡ ಸಮರ್ಪಿಸಬೇಕು, ನನಗೆ ಸಮರ್ಪಿಸ್ತಾನೆ, ಆಗ ಅವನಿಗೆ ನಾನು ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಕೃಷ್ಣ ವ್ಯವಹಾರವನ್ನು ಮಾಡಿದ ಅಂತ ಹೇಳಿ ತಿಳಿಸ್ತಾರೆ. ಗುರುಕುಲವಾಸದ ಕುರಿತಾಗಿ ಮುಂದೆ ಭಾಗವತ ವರ್ಣನೆಯನ್ನು ನೀಡ್ತದೆ. ಅದನ್ನು ನಾವು ನಾಳೆ ದಿವಸ ನೋಡುವ ಅಂತ ಹೇಳ್ತಾ ಇವತ್ತಿನ ಭಾಗವತದ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾಗಿರುವಂತಹ ವೇದವ್ಯಾಸಾಭಿನ್ನ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು. ಹರಿ ಓಂ.
ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಕ್ಷೇತ್ರಸ್ವಾಮಿಯಾದ ಗೋಪಾಲಕೃಷ್ಣದೇವರ ಮುಖ್ಯ ಪ್ರಾಣದೇವರ ಹಾಗೂ ಸಕಲ ದೇವತಾ ಸನ್ನಿಧಾನಕ್ಕೆ ಅನಂತಾನಂತ ನಮನಗಳನ್ನು ಸಲ್ಲಿಸಿ ಹರಿವಾಯುಗುರುಗಳ ಚರಣ ಕಮಲಗಳಿಗೆ ಅನಂತಾನಂತ ನಮನಗಳನ್ನು ಸಲ್ಲಿಸಿ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ಹರಿಕಥಾಮೃತ ಸಾರದ ವಿಭೂತಿ ಸಂಧಿ ಹಾಗೆ ಭಗವದ್ಗೀತೆಯ ವಿಭೂತಿ ಯೋಗ ಎರಡರಲ್ಲಿ ಬಂದ ಭಗವಂತನ ವಿಭೂತಿ ರೂಪಗಳ ಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ಅಶ್ವತ್ಥಃ ಸರ್ವವೃಕ್ಷಾಣಾಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಎಲ್ಲ ಯಜ್ಞಗಳ ಪೈಕಿ ಜಪ, ಆ ಜಪ ಅಂತಂದರೆ ಜಪತೋ ನಾಸ್ತಿ ಪಾತಕಂ, ಜಕಾರ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯೋದು ಜಪ. ಮನನಾತ್ ತ್ರಾಯತೆ ಇತಿ ಮಂತ್ರ, ಮನನವನ್ನು ಮಾಡಿದಾಗ ಅದರಿಂದ ನಮ್ಮನ್ನು ರಕ್ಷಣೆ ಮಾಡೋದು ಮಂತ್ರಗಳು. ಕೃಷ್ಣ ಮಂತ್ರ ಜಪವನ್ನು ಶ್ರೀ ಕೃಷ್ಣಾಯ ನಮಃ ಇದೊಂದು ಕೃಷ್ಣ ಮಂತ್ರ ಜಪ. ಇದನ್ನು ನಿರಂತರದಲ್ಲಿ ಮಾಡ್ತಾ ಇರಬೇಕು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕಗಳನ್ನೆಲ್ಲ ಹೇಳ್ತಾ ಇದ್ದರೆ ಇದೇ ಜಪ ಮಂತ್ರ. ಈ ಮಂತ್ರಗಳ ಒಳಗಡೆ ದೇವರಿದ್ದಾನೆ, ಜಪದ ಒಳಗಡೆ ದೇವರಿದ್ದಾನೆ ಅಂತ ನಿನ್ನೆ ನೋಡ್ತಾ, ಸ್ಥಾವರಾಣಾಂ ಹಿಮಾಲಯ, ಹಿಮಾಲಯ ಪರ್ವತದ ಒಳಗಡೆ ಭಗವಂತ ಇದ್ದಾನೆ. ಆ ಪರ್ವತಗಳಲ್ಲಿ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೆ ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ. ಪರ್ವತ ಗುಡ್ಡಗಳಲ್ಲಿ ಭಗವಂತನ ಸನ್ನಿಧಾನ ವಿಶೇಷ. ನಾರಾಯಣ ವರ್ಮ ಹೇಳ್ತಾ ಇದೆ. ಅದರಲ್ಲಿಯೂ ಕೂಡ ಹಿಮಾಲಯೋ ನಾಮ ನಗಾಧಿರಾಜ, ಒಬ್ಬ ಕವಿ ವರ್ಣನೆ ಮಾಡ್ತಾನೆ. ಹಿಮಾಲಯ ಅಂತಂದರೆ ಅದು ಪರ್ವತಗಳ ರಾಜ. ಅಂತಹ ಪರ್ವತಗಳ ರಾಜನಾದ ಹಿಮಾಲಯ ಪರ್ವತ ಇವತ್ತು ಎಲ್ಲರಿಗೂ ನೋಡಲಿಕ್ಕೆ ಆನಂದ.
ಬೆಳಗ್ಗೆ ಬಂಗಾರಮಯವಾಗಿರ್ತದೆ, ಮಧ್ಯಾಹ್ನ ಒಳ್ಳೆಯ ರಜತಮಯವಾಗಿರ್ತದೆ, ಸಾಯಂಕಾಲ ರಕ್ತವರ್ಣವಾಗಿರ್ತದೆ. ಆ ಪರ್ವತವನ್ನು ನೋಡಲಿಕ್ಕೆ ಒಂದು ಆನಂದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅರ್ಜುನ, ಎಲ್ಲೆಲ್ಲಿ ನಿನಗೆ ಒಳ್ಳೊಳ್ಳೆಯ ಪದಾರ್ಥಗಳು, ಒಳ್ಳೊಳ್ಳೆಯ ನೈಪುಣ್ಯತೆ, ಒಳ್ಳೆಯ ಸೌಂದರ್ಯ, ಒಳ್ಳೆಯ ಅದ್ಭುತ ಕಾಣ್ತದೆ, ಅಲ್ಲಿ ಎಲ್ಲ ನನ್ನ ಅಂಶ ಇದೆ ಅಂತಲೇ ಚಿಂತನೆ ಮಾಡಬೇಕು ನೀನು. ನಮಗೆಲ್ಲಿಯಾದರೂ ಒಂದು ಅದ್ಭುತ ಕಂಡ್ರೆ ಅತಿಚಿತ್ರ ವಿಚಿತ್ರ ಪತ್ರಿಣಂ ಬಹುವರ್ಣಂ ಹರಿಗೋ ನಿವಾರಗಂ ಮುನಿನಂದನಮಿಂದಿರಾಪತೆ ಅಧಿಕೇಷ್ಟಂ ಪದತಾಮಿವಾಧಿಪಂ. ಏನಾದರೂ ಕೂಡ ಅದ್ಭುತ ಕಂಡ್ರೆ ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು ನಾವು. ಮುಂದೆ ಹೇಳ್ತಾ, ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಭಗವಂತನನ್ನ ಎಲ್ಲ ಮರಗಳ ಪೈಕಿ ಅಶ್ವತ್ಥ ಮರದ ಒಳಗಡೆ ದೇವರ ಚಿಂತನೆಯನ್ನು ನಾವು ಮಾಡಬೇಕು. ಅಲ್ಲರಿ, ಅಶ್ವತ್ಥ ಮರ ಯಾವ ಒಂದು ಹಣ್ಣು ಕೊಡೋದಿಲ್ಲ, ಒಂದು ಹೂ ಕೊಡೋದಿಲ್ಲ. ಅಶ್ವತ್ಥ ಮರದ ಉಪಯೋಗ ನಮಗೆ ಯಾವುದಕ್ಕೆ? ಹೋಮಕ್ಕೆ ಸಮಿತ್ತುಗಳು ಸಿಗ್ತಾವಷ್ಟೇ. ಅರಳಿ ಮರ ಎಲ್ಲರೂ ಸುತ್ತು ಬರ್ತಾರೆ, ಅದು ಮಾತನಾಡದೆ ಬೆಳಗ್ಗೆ ಎದ್ದು ಹೋಗಿ ಸುತ್ತು ಬರ್ತಾರೆ. ಆ ಮಾವಿನ ಹಣ್ಣು ಕೊಡೋ ಮಾವಿನ ಮರಕ್ಕೆ ಯಾರೂ ನಮಸ್ಕಾರ ಮಾಡೋದಿಲ್ಲ. ಅಶ್ವತ್ಥ ಮರಕ್ಕೆ ನಮಸ್ಕಾರ ಯಾಕೆ ಮಾಡ್ತಾರೆ ಅಂದರೆ, ಅಶ್ವತ್ಥ ವೃಕ್ಷದಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅದರ ಒಳಗಡೆ ಭಗವಂತನ ವಿಶೇಷ ಸನ್ನಿಧಾನ ಅಶ್ವತ್ಥ ವೃಕ್ಷ, ಅದರಲ್ಲಿ ಪರಮಾತ್ಮ ಇದ್ದಾನೆ. ಅದನ್ನೇ ಯತಿ ವನಸ್ಥ ಗೃಹಸ್ಥ ಒಟ್ಟು ಯಜಮಾನ ಪಿಪ್ಪಲ ಅಂತ ಹೇಳಿದರು. ಇದರ ಒಳಗಡೆ ಭಗವಂತನ ಸನ್ನಿಧಾನ. ಮುಂದೆ ಹೇಳ್ತಾ, ಸಿದ್ಧಾನಾಂ ಕಪಿಲೋ ಮುನಿಃ. ಕಪಿಲ ಮುನಿಗಳ ಒಳಗಡೆ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಅದನ್ನು ವಿಜಯದಾಸರು ಕಪಿಲ ಸುಳಾದಿ ಅಂತ ರಚನೆ ಮಾಡಿದ್ದಾರೆ. ಸಿದ್ಧಿದಾಯಕ ಶಿಷ್ಯ ಜನ ಪರಿಪಾಲ ಪರಮ ಶುದ್ಧಾತ್ಮ ಸಾಂದ್ರ ಸುಗುಣ ಸುಖವಾರಿಧಿ ನಿದ್ರಾರಹಿತ ನಿದ್ರಾರಮಣ ನಿರ್ವಿಕಾರ ಚಿದ್ದೇಹ ನಾಶ ವೈಕುಂಠವಾಸ ವಿದ್ಯಾತೀತ ವಿಶ್ವನಾಟಕ ನಾರಾಯಣ. ಆ ಭಗವಂತ ಸಿದ್ಧಿದಾಯಕ, ಶಿಷ್ಯಜಲ ಪರಿಪಾಲ, ಶುದ್ಧಾತ್ಮ, ಸಾಂದ್ರ, ಸುಗುಣ, ಸುಖವಾರಿಧಿ, ನಿದ್ರಾರಹಿತ, ನಿದ್ರಾರಮಣ. ನೋಡಿ, ದೇವರಲ್ಲಿ ಎರಡೂ ಗುಣಗಳಿದೆ. ನಿದ್ರಾರಹಿತ, ನಿದ್ರೆಯೇ ಇಲ್ಲ. ನಿದ್ರಾರಮಣ, ಆ ನಿದ್ರೆಯಲ್ಲೇ ಆನಂದ ಪಡ್ತಾನೆ. ಏನ್ರಿ ಇದು ನಿದ್ರಾರಹಿತ ನಿದ್ರಾರಮಣ ಅಂದರೆ? ನಮ್ಮ ರೀತಿಯಲ್ಲಿ ಲೌಕಿಕ ನಿದ್ರಾರಹಿತ, ಯೋಗ ನಿದ್ರಾರಮಣ. ಈಗ ಚಾತುರ್ಮಾಸ್ಯದಲ್ಲಿ ದೇವರು ಮಲಗಿದ್ದಾನೆ ಅಂದರೆ ಏನರ್ಥ? ಆ ಭಗವಂತ ಯೋಗ ನಿದ್ರೆಯಲ್ಲಿ ಇದ್ದಾನೆ ಅಂತ ಅರ್ಥ. ಯೋಗ ನಿದ್ರೆ ಅಂದರೆ ಎಚ್ಚರ ಇದ್ದು ಮಲಗೋದು. ನಮಗಾಗಲ್ಲ. ಒಂದೋ ಎಚ್ಚರ ಇರ್ತೇವೆ, ಒಂದೋ ಮಲಗಿರ್ತೇವೆ, ಎರಡೇ ಮಾಡಲಿಕ್ಕಾಗ್ತದೆ. ಯಾರಾದರೂ ಎಚ್ಚರ ಇದ್ದು ಮಲಗಲಿಕ್ಕಾಗ್ತದಾ? ಇಲ್ಲ. ಹಾಗೆ ಆ ಕಪಿಲ ಋಷಿಯ ಒಳಗಡೆ ಭಗವಂತ ಇದ್ದಾನೆ. ನಮ್ಮ ದೇಹದಲ್ಲಿ ಕಪಿಲ ರೂಪಿ ಪರಮಾತ್ಮನನ್ನು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು?
ವಿಜಯದಾಸರು ಹೇಳ್ತಾರೆ, ಬಲಹಸ್ತದಲ್ಲಿ ಯಜ್ಞಶಾಲೆಯಲ್ಲಿ, ಕಣ್ಗಳ ಕಪ್ಪಿನಲ್ಲಿ, ಹೃದಯ ಸ್ಥಾನನಾಭಿಯಲ್ಲಿ, ತುಳಸಿ ಗಂಗಾ ಸಂಗಮದಲ್ಲಿ, ತುರಗ ಪತ್ರದಲ್ಲಿ, ತುರಗ ತುರುವಿನಲ್ಲಿ, ಮಲಗುವ ಮನೆಯಲ್ಲಿ, ನೈವೇದ್ಯ ಸಮಯದಲ್ಲಿ, ಬಲು ಕರ್ಮಬಂಧಗಳು ಮೋಚಕವಾಗುವಲ್ಲಿ ಭಜಿಸು ಕಪಿಲ ಪರಮಾತ್ಮನ್ನ ಬಿಡದೆ, ಗೆಲವುಂಟು ನಿನಗೆಲವೋ ಸಂಸಾರದಲ್ಲಿ ಬೇಗ ಅಂತ ಆ ಕಪಿಲರೂಪಿ ಪರಮಾತ್ಮ ಇರುವ ಸ್ಥಳಗಳನ್ನು ತಿಳಿಸ್ತಾರೆ. ಆ ಕಪಿಲರೂಪಿಯಾದ ಪರಮಾತ್ಮ ಅಂದರೆ ಭಗವಂತನ ಸಾಕ್ಷಾತ್ ಅವತಾರ. ತಾಯಿಯಾದ ದೇವಹೂತಿಗೆ ಅಷ್ಟಾಂಗ ಯೋಗ ಲಕ್ಷಣದ ಉಪದೇಶವನ್ನು ಮಾಡಿದವ ಪರಮಾತ್ಮ. ಅಂತಹ ಸಿದ್ಧಾನಾಂ ಕಪಿಲೋ ಮುನಿ. ಮುಂದೆ ಹರಿಕಥಾಮೃತ ಸಾರದಲ್ಲಿ ಭಗವಂತನ ಸ್ಥಳಗಳನ್ನು ಚಿಂತನೆ ಮಾಡ್ತಾ, ಗೋಳಕಗಳೇ ರಮಾರಮಣನ ನಿಲಯಗಳು ನಿಜಾಲಯಗಳು, ಅನುದಿನದಿ ಸಂಪ್ರಕ್ಷಾಲನೆಯ ಸಮ್ಮಾರ್ಜನವು, ಕರಣಗಳೇ ದೀಪಗಳ ಸಾಲು, ತತ್ತದ್ವಿಷಯಗಳ ಸಮ್ಮೇಳನವೇ ಪರ್ಯಂಕ, ತತ್ಸುಖದ ಏಳಿಗೆಯ ಸುಪ್ಪತ್ತಿಗೆ ಆತ್ಮನಿವೇದನೆಯ ವಸನ. ಗೋಳಕಗಳು, ನಮ್ಮ ಇಂದ್ರಿಯಗಳಲ್ಲಿ ಏನೇನು ಗೋಳಕ ಇದ್ದಾವೆ ಅದೆಲ್ಲ ರಮಾರಮಣನ ನಿಜ ಆಲಯಗಳು. ನಮ್ಮ ಇಂದ್ರಿಯಗಳೇ ಪರಮಾತ್ಮನ ಮಂದಿರ. ಅನುದಿನದಿ ಸಂಪ್ರಕ್ಷಾಲನೆಯೇ, ಅವುಗಳನ್ನು ನಿತ್ಯದಲ್ಲಿ ತೊಳೆಯೋದು. ಎದ್ದೇಳ್ತೇವೆ, ಮುಖ ತೊಳಿತೇವೆ, ಕೈಕಾಲು ತೊಳಿತೇವೆ, ಅದೆಲ್ಲವೂ ಕೂಡ ಭಗವಂತನ ಮಂದಿರದ ಸ್ವಚ್ಛತಾ ಕಾರ್ಯಕ್ರಮ. ಸಮ್ಮಾರ್ಜನವು, ಕರಣಗಳೇ ದೀಪಗಳ ಸಾಲು. ನಮ್ಮ ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಏನಿದ್ದಾವೆ ಅವೇ ಪರಮಾತ್ಮನಿಗೆ ದೀಪಗಳ ಸಾಲು. ತತ್ತದ್ವಿಷಯಗಳ ಸಮ್ಮೇಳನ, ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಮೂಗಿನಿಂದ ಆಘ್ರಾಣಿಸೋದು, ಇದೆಲ್ಲವೂ ಕೂಡ ಆ ಭಗವಂತನಿಗೆ ಪರ್ಯಂಕ ಮಂಚ. ತತ್ಸುಖದ ಏಳಿಗೆಯೇ ಸುಪ್ಪತ್ತಿಗೆ, ಅದರಿಂದ ಆಗುವ ಆನಂದ ಪರಮಾತ್ಮನಿಗೆ ಮಂಚ. ಆತ್ಮನಿವೇದನೆಯೇ ವಸನ, ಆ ಭಗವಂತನಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಬೇಕು. ಅದೇ ಹಾಸಿಗೆಯ ಮೇಲೆ ಹಾಕುವ ಬೆಡ್ಶೀಟ್ ಇದ್ದ ಹಾಗೆ. ಇದನ್ನು ನಮ್ಮ ಅರ್ಪಣೆಯನ್ನು ಪ್ರತಿನಿತ್ಯದಲ್ಲಿ ನಾವು ಮಾಡುವ ಇಂದ್ರಿಯಗಳಿಂದ ಮಾಡುವ ಎಲ್ಲ ಕೆಲಸಗಳು ಕೂಡ ಪರಮಾತ್ಮನ ಪೂಜೆ ಅಂತ ಚಿಂತನೆ ಮಾಡ್ತಾರೆ. ಅದನ್ನೇ ಇಲ್ಲಿ ವಿಭೂತಿ ಯೋಗದಲ್ಲಿ ಹೇಳಿದರು. ಎಲ್ಲೆಲ್ಲಿ ಏನೇನು ಆಶ್ಚರ್ಯ ಕಾಣ್ತದೆ ಅದೆಲ್ಲ ನಾನು ಅಂತ ಚಿಂತನೆ ಮಾಡು. ನೋಡಿ, ಕಾಲಿಗೆ ಮುಳ್ಳು ನಟ್ಟಾಗ ಕೈ ಅಲ್ಲಿಗೆ ಹೋಗ್ತದೆ, ಕಣ್ಣು ನೋಡಲಿಕ್ಕೆ ಹೋಗ್ತದೆ. ಎಷ್ಟು ಸಹಕಾರ ನೋಡಿ. ನಾಲಿಗೆಗೆ ನಾವು ಆಹಾರವನ್ನು ಹಾಕಿದಾಗ ಹಲ್ಲುಗಳು ಪುಡಿ ಮಾಡಿ ಕೊಡುತ್ತದೆ. ಎಲ್ಲವೂ ಆಶ್ಚರ್ಯ. ಎಲ್ಲೆಲ್ಲಿ ಆಶ್ಚರ್ಯ ಅಂತ ಕಾಣುತ್ತದೆ ಅದೆಲ್ಲವೂ ಪರಮಾತ್ಮ ಅಂತಲೇ ಅರ್ಥ. ಮುಂದೆ ಹೇಳ್ತಾರೆ, ನಾವು ಆಧ್ಯಾತ್ಮಿಕವಾದ ಪೂಜೆ, ಪ್ರತಿಮೆಗಳನ್ನು ಇಟ್ಟುಕೊಂಡು ಪೂಜೆ ಮಾಡೋದು ಒಂದು ಥರ. ಪ್ರಕೃತಿಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡೋ ಕ್ರಮ ಅದನ್ನು ತಿಳಿಸ್ತಾರೆ. ಪಾಪಕರ್ಮವು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಸುಮನೋವೃತ್ತಿಗಳೇ ಸುಮನ, ಕೋಪಧೂಪವು ಭಕ್ತಿಭೂಷಣ, ವ್ಯಾಪಿಸಿದ ಸದ್ಬುದ್ಧಿ ಛತ್ರವು, ದೀಪವೇ ಸುಜ್ಞಾನ, ಆರಾರ್ತಿಗಳೇ ಗುಣಕಥನ. ಭಗವಂತನಿಗೆ ಪೂಜೆಯನ್ನು ಮಾಡಬೇಕಾದರೆ ಪಾದುಕಾ ಸಮರ್ಪಯಾಮಿ ಅಂತ ಅರ್ಪಣೆ ಮಾಡ್ತೇವೆ. ಆ ಪಾದುಕೆಗಳು ಯಾವುದು ಅಂತಂದರೆ, ನಾವು ಮಾಡುವ ಪಾಪಗಳು
ಅದೇ ಪರಮಾತ್ಮನಿಗೆ ಪಾದುಕ. ನೋಡಿ, ಎಲ್ಲ ಭಗವಂತನ ಪಾದ ಸ್ಪರ್ಶ ಆದರೆ ಎಲ್ಲ ಪಾಪಗಳು ದೂರ ಓಡಿ ಹೋಗ್ತವೆ. ಪಾಪಕರ್ಮವು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ. ಆ ಭಗವಂತನಿಗೆ ಅರ್ಪಣೆ ಮಾಡುವ ನಾವು ಮಾಡುವ ಪುಣ್ಯಗಳೇ ಭಗವಂತನಿಗೆ ಅರ್ಪಣೆ ಮಾಡುವ ಗಂಧ. ಶಾಸ್ತ್ರದ ಆಲಾಪನೆ, ನಾವು ಯಾರಾದರೂ ಶಾಸ್ತ್ರವನ್ನು ಹೇಳ್ತಾ ಇದ್ದರೆ, ಶಾಸ್ತ್ರ ಅಂತಂದರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರ, ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಅದನ್ನು ಹೇಳ್ತಾ ಇದ್ದರೆ ಕೇಳಿದರೆ ಅದೇ ಭಗವಂತನಿಗೆ ಅರ್ಪಣೆ ಮಾಡುವ ತುಳಸಿ ದಳ. ಯಾರೇ ಹೇಳಲಿ, ಚಿಕ್ಕ ಮಕ್ಕಳೇ ಹೇಳಲಿ, ದೊಡ್ಡವರು ಹೇಳಲಿ, ಆದರೆ ಅದೇ ಶಾಸ್ತ್ರಾಲಾಪನೆ ಪರಮಾತ್ಮನಿಗೆ ತುಳಸಿ. ಸುಮನೋವೃತ್ತಿಗಳೇ ಸುಮನ, ಮನಸ್ಸಿನಲ್ಲಿ ವಿಚಾರಗಳು, ಒಳ್ಳೊಳ್ಳೆ ವಿಚಾರಗಳು ಬರಬೇಕು. ಅದೇ ಪರಮಾತ್ಮನಿಗೆ ಪುಷ್ಪ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ, ಜ್ಞಾನ ಪುಷ್ಪಂ ತಪೋ ಪುಷ್ಪಂ ಲಜ್ಜಾ ಪುಷ್ಪ ಅಂತ ಅಷ್ಟಭಿರ್ಭಾವ ಪುಷ್ಪೈಹಿ ಅಂತ ಹೇಳ್ತಾರೆ. ದೇವರಿಗೆ ನಾವು ಎಂದೆಂದೂ ಬಾಡದ ಅರವಿಂದದ ಮಾಲೆ ಅಂತಂದರೆ ಈ ಪುಷ್ಪಗಳನ್ನು ಅರ್ಪಣೆ ಮಾಡಿದರೆ ಬಾಡೋದಿಲ್ಲ. ಆದ್ದರಿಂದ ಜಯತೀರ್ಥರು ಹೇಳಿದಂತೆ ವಚನ ಪ್ರಸೂನ ಮಾಲಾ ಯಾವುದು? ಈ ರೀತಿಯಾದ ಸುಮನೋವೃತ್ತಿಗಳೇ ಸುಮನ. ದೇವರಿಗೆ ಧೂಪಾರ್ತಿ ಯಾವುದು? ಕೋಪಧೂಪವು. ನಮಗೆ ಕೋಪ ಬರ್ತದೆ, ಕೋಪ ಬಂದರೆ ಕಿವಿಯೆಲ್ಲ ಬಿಸಿಯಾಗಿ ಗಾಳಿ ಹೋಗ್ತಾ ಇರ್ತದೆ. ಅದು ಕೋಪ ಬಂದಾಗ ನಾವೇ ನಮ್ಮನ್ನು ಆತ್ಮಾವಲೋಕನೆ ಮಾಡಿಕೊಳ್ಬೇಕು. ಅದೇ ಧೂಪ. ಕೋಪ ಧೂಪವು ಭಕ್ತಿಭೂಷಣ, ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹ, ಅದನ್ನೇ ಭಕ್ತಿ ಅಂತ ಕರೀತಾರೆ. ಮೋಕ್ಷಕ್ಕೆ ಹೋಗ್ಲಿಕ್ಕಿದೇ ಕಾರಣ. ಭಕ್ತಿಶ್ಚ ತತ್ಸಾಧನಂ. ಕೃಷ್ಣನು ಕೂಡ ಗೀತೆಯಲ್ಲಿ ಹೇಳಿದ್ದಾನೆ. ಏನಂತ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ. ನಾನು ಅಂತಹ ಭಕ್ತಿಯನ್ನು ಸ್ವೀಕಾರ ಮಾಡ್ತೇನೆ ಅಂತಾನೆ. ಅಂತಹ ಭಕ್ತಿ ಭೂಷಣ, ವ್ಯಾಪಿಸಿದ ಸದ್ಬುದ್ಧಿ ಛತ್ರವು, ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು. ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಮನೋಭಾವನೆ ಇರಬೇಕು. ನಾನು ಮಾತ್ರ ಚೆನ್ನಾಗಿರಬೇಕು, ನನ್ನವರು ಮಾತ್ರ ಚೆನ್ನಾಗಿರಬೇಕು ಅನ್ನುವ ಸ್ವಾರ್ಥ ನಮ್ಮಲ್ಲಿ ಇರಬಾರ್ದು. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಎನ್ನುವ ಅನುಸಂಧಾನ ಇರಬೇಕು. ಆಗ ನಮಗೇನಾಗ್ತದೆ? ಕಂಡಲ್ಲಿ ವಿಶ್ವರೂಪ ಕಾಣಲಿಕ್ಕೆ ಆರಂಭ ಆಗ್ತದೆ. ಶ್ರೀಮದ್ ಆಚಾರ್ಯರು ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ್. ಕಂಡ ವಸ್ತುಗಳಿಗೆ ನಮಸ್ಕಾರ ಮಾಡ್ತಾ ಇದ್ರು. ಹುಚ್ಚಲ್ಲ, ಎಲ್ಲ ಕಡೆ ಅವರಿಗೆ ದೇವರು ಕಾಣಿಸ್ತಾ ಇದ್ದ. ಹಾಗೆ ವ್ಯಾಪಿಸಿದ ಸದ್ಬುದ್ಧಿ ಅದೇ ಛತ್ರ. ದೀಪವೇ ಸುಜ್ಞಾನ. ದೇವರಿಗೆ ಜ್ಞಾನದ ದೀಪಗಳನ್ನು ಹಚ್ಚಬೇಕು. ಅದೇ ದೀಪ. ಅವನ ಗುಣಕಥನ, ಆ ಭಗವಂತನ ಅರ್ಚತ ಪ್ರಾರ್ಚತ, ಮತ್ತೆ ಅವನನ್ನು ಅರ್ಚನೆ ಮಾಡಿ ಆರತಿ ಮಾಡಿ ಸ್ತೋತ್ರ ಮಾಡಬೇಕು. ಅವನ ಗುಣಕಥನ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ರಾಮ ಪರಶುರಾಮ ಬುದ್ಧ ಕಲ್ಕಿ ಅಂತ ಅವನ ಮಹಿಮೆಗಳ ವರ್ಣನೆಯ ಚಿಂತನೆ, ಅದೇ ಅವನಿಗೆ ಆರತಿ. ನೋಡಿ, 1 ರೂಪಾಯಿ ಖರ್ಚಿಲ್ಲದೆ, ಯಾರ ಸಹಾಯವೂ ಇಲ್ಲದೆ ದೇವರ ಪೂಜೆಯನ್ನು ಪ್ರಕೃತಿಯಲ್ಲಿ ನಾವು ಮಾಡಬಹುದು. ಅದನ್ನು ಜಗನ್ನಾಥದಾಸರು ಬಹಳ ಅದ್ಭುತವಾಗಿ ತಿಳಿಸ್ತಾರೆ. ಹಾಗೆ
ಭಗವಂತನ ಎಲ್ಲ ಕಡೆಯಲ್ಲಿಯೂ ಕೂಡ ದೇವರ ಅಂಶವನ್ನು ನಾವು ಚಿಂತನೆ ಮಾಡಬೇಕು. ಅದನ್ನು ಹೇಳ್ತಾ ಉಚ್ಚೈಶ್ರವಸ್ ಭಗವಂತ ಉಚ್ಚೈಶ್ರವಸ್ ಅಶ್ವಾನಾಂ ಕುದುರೆಗಳ ಪೈಕಿ ಉಚ್ಚೈಶ್ರವಸ್ ಅಂತ ಸಮುದ್ರ ಮಥನ ಕಾಲದಲ್ಲಿ ಒಂದು ಕುದುರೆ ಮೇಲಕ್ಕೆ ಬಂತು. ಅದರ ಒಳಗಡೆ ಭಗವಂತನ ಸನ್ನಿಧಾನವನ್ನು ನಾವು ಚಿಂತನೆ ಮಾಡಬೇಕು. ಕುದುರೆ ಅಂತಂದರೆ ಹಯಗ್ರೀವರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಒಂದೇ ತುರಂಗವದನಂ ಅಂತ ಶ್ರೀಮದ್ ಆಚಾರ್ಯರು ತಂತ್ರಸಾರದಲ್ಲಿ ತಿಳಿಸಿದ್ದಾರೆ. ಆ ಉಚ್ಚೈಶ್ರವಸ್ ಕುದುರೆಯ ಒಳಗಡೆ ಭಗವಂತನ ಅಂಶ ವಿಪುಲವಾಗಿ ಇದೆ. ಇನ್ನು ಐರಾವತಂ ಗಜೇಂದ್ರಾಣಾಂ ಆನೆಗಳ ಪೈಕಿ ಐರಾವತದ ಒಳಗಡೆ ಭಗವಂತನನ್ನು ನಾವು ಕಾಣಬೇಕು. ಗಜೇಂದ್ರ ವರದನೂ ಅವನೇ, ಗಜೇಂದ್ರದ ಒಳಗಡೆ ಇರೋವನು ಅವನೇ. ನರಾಡಾಂಚ ನರಾಧಿಪಂ ಆ ಮನುಷ್ಯರ ಒಳಗೆ ರಾಜರ ಒಳಗಡೆ ನನ್ನನ್ನು ಚಿಂತನೆ ಮಾಡ್ರಿ. ಅದಕ್ಕೆ ಹೇಳ್ತಾರೆ ರಾಜ ಪ್ರತ್ಯಕ್ಷ ದೇವತಾ. ರಾಜ ಅಂದರೆ ಕಣ್ಣಿಗೆ ಕಾಣಿಸೋ ದೇವರು. ನಾವೀಗ ಅನೇಕ ರಾಜರುಗಳನ್ನು ನೋಡ್ತೇವೆ. ಅವರನ್ನು ಕೆಲವರು ರಾಜರಿದ್ದಾರೆ ದೇವರ ಹಾಗೆ ಕಾಣ್ತಾರೆ. ಇನ್ನು ಕೆಲವರು ರಾಜರಿದ್ದಾರೆ ಹಿರಣ್ಯಕಶಿಪುವಿನ ಹಾಗೆ ಕಾಣ್ತಾರೆ. ರಾಜ ಓಕೆ, ಅವರ ಒಳಗಡೆ ಪರಮಾತ್ಮ ಓಕೆ, ಆದರೆ ಅವರು ಇರ್ತಕ್ಕಂಥ ಪರಿಸ್ಥಿತಿ, ಯಾಕೆಂದರೆ ವೇರನ ಸಿದ್ಧಾಂತವನ್ನು ಈಗಿನ ಕೆಲವು ರಾಜರೆಲ್ಲ ಅನುಸರಣೆ ಮಾಡ್ತಾ ಇದ್ದಾರೆ. ನಯಷ್ಟವ್ಯಂ ನ ಹೋತವ್ಯಂ ನ ದಾತವ್ಯಂ ದ್ವಿಜ ಕ್ವಚಿತ್. ರಾಜ ಪ್ರತ್ಯಕ್ಷ ದೇವತಾ ಸರಿ, ಆದರೆ ಅವರ ಒಳಗಿರೋ ಭಗವಂತ ಅದಕ್ಕೆ ಅಲ್ಲಿ ಮುಂದೆ ಹೇಳ್ತಾರೆ ಏನಂತ, ನಾನು ರಾಕ್ಷಸರ ಒಳಗೂ ಕೂಡ ಹಾಗೇ ಇದ್ದೇನೆ ಅಂತ ಹೇಳ್ತಾನೆ ಭಗವಂತ. ಆದ್ದರಿಂದ ಆಯುಧಾನಾಮಹಂ ವಜ್ರಂ, ಆಯುಧಗಳ ಪೈಕಿ ವಜ್ರಾಯುಧದ ಒಳಗಡೆ ಪರಮಾತ್ಮನ ಚಿಂತನೆ ಮಾಡಬೇಕು. ಯಾಕೆ ಅಂದರೆ ವಜ್ರಾಯುಧದ ನಿರ್ಮಾಣ ಹೇಗಾಯಿತು? ದಧೀಚಿ ಋಷಿಗಳ ಎಲುಬಿನಿಂದ ಆದದ್ದು. ಆ ದಧೀಚಿ ಋಷಿಗಳ ಎಲುಬು ನಾರಾಯಣ ವರ್ಮದ ಪಾರಾಯಣದ ಸಿದ್ಧಿಯಿಂದ ಆ ವಜ್ರಾಯುಧದ ನಿರ್ಮಾಣ ಆದದ್ದು. ಆದ್ದರಿಂದ ಆಯುಧಗಳ ಒಳಗೆ ವಜ್ರಾಯುಧದ ಒಳಗಡೆ ನನ್ನ ಚಿಂತನೆಯನ್ನು ಮಾಡು ಅಂತ. ಹೀಗಾಗಿ ದೇವೇಂದ್ರ ವಜ್ರಾಯುಧ ಪ್ರಯೋಗ ಮಾಡಿ ಯಾರ್ಯಾರನ್ನು ಸಾಯಿಸಿದ್ದಾನೋ ಅವರಿಗೆಲ್ಲ ಸದ್ಗತಿಯೇ. ಯಾಕೆ ಅಂದರೆ ಆ ಆಯುಧದ ಒಳಗಡೆ ಭಗವಂತ ಇದ್ದಾನೆ. ಹೀಗಾಗಿ ನಮಗೆ ಏಟುಗಳು ಬಿದ್ದರೂ ಕೂಡ ಪರಮಾತ್ಮನ ಆಯುಧದಿಂದ ಬೀಳಲಿ, ಒಳ್ಳೆಯ ಸದ್ಗತಿಯಾದರೂ ಆಗ್ತದೆ. ಜಗನ್ನಾಥಪುರಿಗೆ ಹೋದಾಗ ಆ ಜಗನ್ನಾಥನ ಏನು ಪ್ರತಿಮಾ ನಿರ್ಮಾಣ ಆಗ್ತದೆ, ಅದರಲ್ಲಿ ಉಳಿದ ಕೋಲುಗಳು ಅದನ್ನು ತಗೊಂಡು ತಲೆಗೆ ಟಪ್ ಟಪ್ ಹೊಡಿತಾ ಇರ್ತಾರೆ. ಯಾರೂ ಗಲಾಟೆ ಮಾಡೋದಿಲ್ಲ. ಇಲ್ಲಿ ಯಾರಿಗಾದರೂ ಹೊಡೆದು ನೋಡ್ರಿ, ಇನ್ನು ದಪ್ಪ ದಪ್ಪ ಕೋಲು ತೊಗೊಂಬಂದು ಹೊಡಿತಾರೆ. ಯಾಕೆಂದರೆ ಅದು ಭಗವಂತನ ಆಯುಧ, ಪರಮಾತ್ಮನ ಒಂದು ಪ್ರಸಾದ ಅಂತ ಅನುಸಂಧಾನ. ಹಾಗೆ ಧೇನೂನಾಮಸ್ಮಿ ಕಾಮಧುಕ್, ಹಸುಗಳ ಒಳಗಡೆ ಭಗವಂತನ ವಿಶೇಷ ಸನ್ನಿಧಾನ. ಯಾಕೆಂದರೆ ಗವಾಂ ಮಧ್ಯೇವ ಸಾಮ್ಯಹಂ ಅಂತ ಭಗವಂತ ಹೇಳಿದ್ದಾನೆ. ಕಾಮಧೇನುವಿನ ಒಳಗಡೆ ಪರಮಾತ್ಮನ ವಿಶೇಷ ಸನ್ನಿಧಾನ. ಆ ಗವಾಮಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ ಗ್ರಾಸಮುಷ್ಟಿ ಪ್ರದಾನೇನ ಸಮೇ ವಿಷ್ಣು ಪ್ರಸೀದತು. ಹಸುವಿನ ಒಳಗಡೆ ಹಿಂದೆನೇ ಹೇಳಿದರು, ಗೋ ಅಭ್ಯಾಗತ ಅತಿಥಿ ಜನರೊಳಗೆ ಭಗವಂತನ ವಿಭೂತಿ ರೂಪ ಇದೆ ಅಂತ.
ಅದನ್ನು ಇಲ್ಲಿ ಯಾವ ಗೋವಿನ ಒಳಗೆ ಅಂತ ಹೇಳ್ತಾನೆ. ಇನ್ನು ಪ್ರಜನಶ್ಚಾಸ್ಮಿ ಕಂದರ್ಪ, ಮನ್ಮಥನ ಒಳಗಡೆ ನನ್ನ ವಿಶೇಷ ಸನ್ನಿಧಾನ. ಆ ಮನ್ಮಥ, ಇವತ್ತು ಮನ್ಮಥ ಅಂತಂದ ಕೂಡಲೇ ಒಬ್ಬ ಹಾಸ್ಯದ ವ್ಯಕ್ತಿ ಅಂತ ಮಾಡಿಕೊಂಡಿದ್ದಾರೆ. ಮನ್ಮಥ ಅಂದರೆ ಹಾಸ್ಯದ ವ್ಯಕ್ತಿ ಅಲ್ಲ, ನಮಗೆಲ್ಲ ಸಂತಾನವನ್ನು ಕೊಡ್ತಕ್ಕಂಥವ ಯಾರು ಅಂತಂದರೆ ಆ ಮನ್ಮಥ. ಮದನೋ ಮನ್ಮಥೋ ಮಾರೋ ಪ್ರದ್ಯುಮ್ನೋ ಮೀನಕೇತನ ಅಂತ ಕೋಶ. ಹಾಗೆ ಆ ಸರ್ಪಾಣಾಮಸ್ಮಿ ವಾಸುಕಿ, ಆ ಸರ್ಪಗಳ ಪೈಕಿ ಸರ್ಪಾದಿ ಅಷ್ಟಕುಲ ನಾಗಾಂತರ್ಯಾಮಿ ಜಯಾ ಸಂಕರ್ಷಣ ಭಗವಂತ ಇದ್ದಾನೆ. ನಮ್ಮ ಇಡೀ ಭೂಮಂಡಲ ಎಲ್ಲಿದೆ ಹೇಗಿದೆ ಅಂತಂದರೆ ಕೆಳಗಡೆ ವಿಷ್ಣುಕೂರ್ಮನಾಗಿ ಪರಮಾತ್ಮ ಇದ್ದಾನೆ, ಅದರ ಮೇಲೆ ವಾಯುಕೂರ್ಮನಾಗಿ ಇದ್ದಾನೆ, ಅದರ ಮೇಲೆ 1000 ಹೆಡೆಯ ಶೇಷದೇವರು, ಅದರ ಮೇಲೆ ಒಂದು ಸಾಸಿವೆ ಕಾಳಿನಷ್ಟು ಈ ಭೂಮಂಡಲ. ಹಾಗೆ ಆ ಭಗವಂತ ವಾಸುಕಿಯ ಒಳಗಡೆ ಸರ್ಪಗಳ ಪೈಕಿ ವಾಸುಕಿ ಮಹಾನಾಗರಾಜ ಅಂತ ಚಿಂತನೆ ಮಾಡ್ತಾರೆ. ಅದರ ಒಳಗಡೆ ಪರಮಾತ್ಮ ಇದ್ದಾನೆ. ಅನಂತಶ್ಚಾಸ್ಮಿ ನಾಗಾನಾಂ, ಈ ಬರೀ ಸರ್ಪಗಳ ಜಾತಿ ಬೇರೆ, ಸರ್ಪಗಳ ಪೈಕಿ ವಾಸುಕಿಯ ಒಳಗಡೆ ಈ ಅನಂತ ನಾಗ ಅಂತ, ನಾಗನ ಕುಲ ಅಂತ ಬೇರೆ, ಅದರ ಒಳಗಡೆ ಅನಂತನಾಮಕನಾಗಿ ಇದ್ದಾನೆ. ಶೇಷೋ ಅನಂತಃ ನಾಗಃ ಅಂತ ಅನೇಕ ಒಂದು ವಂಶ ಬೇರೆ. ಈ ಹಾವುಗಳಲ್ಲಿ ಬೇರೆ ಬೇರೆ ಕಾಳಿಂಗ ಸರ್ಪ, ಕಿಂಕೋಬ್ರಾ ಅಂತ ಹೇಳ್ತಾರೆ. ಬರೀ ನಾಗಗಳು ಬೇರೆ, ಬೇರೆ ಬೇರೆ ನಾಗಗಳೆಲ್ಲ ಇದ್ದಾವಲ್ಲ. ಹಾಗೆ ಅದರಲ್ಲಿ ನಾಗಗಳ ಪೈಕಿ ಅನಂತನ ಒಳಗಡೆ ನನ್ನ ಸನ್ನಿಧಾನ ಅಂತ ಪರಮಾತ್ಮನೇ ಹೇಳ್ತಾನೆ. ಹೀಗಾಗಿ ಶೇಷದೇವರಿಗೆ ಅಹಂಕಾರ ಬರಲಿಕ್ಕಿಲ್ವೇ ಇಲ್ಲ. ಯಾಕೆಂದರೆ ಆ ಸರ್ಪಗಳ ಒಳಗೂ ಇವನೇ ವಾಸುಕಿಯಾಗಿದ್ದಾನೆ, ಅನಂತನ ಒಳಗೂ ಕೂಡ ಪರಮಾತ್ಮನೇ ಇದ್ದಾನೆ, ಅವನ ಮೇಲೆ ಅವನು ಮಲಗಿದ್ದಾನಷ್ಟೇ. ಆದರೂ ಕೂಡ ಏನು ಬಲು ರಮ್ಯವಾಗಿದೆ ಶ್ರೀಹರಿಯ ಮಂಚ ಅಂತ ದಾಸರು ಸ್ತೋತ್ರ ಮಾಡ್ತಾರೆ. ವರುಣೋ ಯಾದ ಸಾಮಹಂ, ಜಲಚರಗಳಲ್ಲಿ ವರುಣನ ಒಳಗಡೆ ಪರಮಾತ್ಮನ ಸನ್ನಿಧಾನ. ಇಲ್ಲಿ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾ ಎಲ್ಲ ದೇವತೆಗಳ ಒಳಗೂ ಕೂಡ ಭಗವಂತನ ಚಿಂತನೆಯನ್ನು ಮಾಡಬೇಕು. ಈಗ ವರುಣ ಮಳೆ ಬರೆಸ್ತಾನೆ ಅಂತಂದರೆ ಆ ಮಳೆ ಬರೆಸುವ ಶಕ್ತಿ ಕೊಟ್ಟವ ಯಾರು? ಭಗವಂತ. ನಮ್ಮ ಸ್ವಾಮಿಗಳು ಹೇಳ್ತಿರ್ತಾರೆ, ಒಬ್ಬ ಮುತ್ತೈದೆ, ಅವಳ ಗಂಡ ಒಳ್ಳೆಯ ಮೂಗುತಿಯನ್ನು ಕೊಡಿಸಿದ್ದಂತೆ. ಎಲ್ಲರಿಗೂ ತೋರಿಸ್ತಾ ಇದ್ದಾಳೆ, ನನ್ನ ಗಂಡ ಮೂಗುತಿ ಕೊಡಿಸ್ತಾ, ಹೇಗಿದೆ ನೋಡಿ ಹೇಗಿದೆ ನೋಡಿ ಅಂತ. ಆಗ ಇನ್ನೊಬ್ಬ ಮುತ್ತೈದೆ ಕೇಳಿದ್ಲಂತೆ, ಬರೀ ಮೂಗುತಿ ಕೊಡಿಸಿದವರ ಬಗ್ಗೆನೇ ಹೇಳ್ತಾ ಇದ್ದಿ, ಮೂಗು ಕೊಟ್ಟವ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡು ಅಂತ. ನಮಗೆ ಆ ಮೂಗು ಕೊಟ್ಟವ್ರ ಬಗ್ಗೆ ವಿಚಾರ ಇಲ್ಲವೇ ಇಲ್ಲ, ಆ ಮೂಗುತಿ ಕೊಡಿಸೋವನ ಬಗ್ಗೆನೇ ವಿಚಾರ. ಅದಕ್ಕೆ ಯಾವುದೇ ದೇವತೆಗಳು ಏನೇ ಒಂದು ಪರಾಕ್ರಮಗಳನ್ನು ತೋರಿಸಲಿ, ಅದರ ಒಳಗಡೆ ಭಗವಂತ ಇದ್ದಾನೆ ಅನ್ನುವ ಚಿಂತನೆ, ಅದನ್ನೇ ಕೊನೆಗೆ ಹೇಳ್ತಾನೆ ಕೃಷ್ಣ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದುರ್ಜಿತಮೇವವ ತತ್ತದೇವಾವಗಚ್ಚದ್ವಂ ಎಲ್ಲ ಮಮ ತೇಜೋಂಶ ಸಂಭವಂ. ಒಳಗಡೆ ಪರಮಾತ್ಮ ಇದ್ದಾಗ ಮಾತ್ರ ಎಲ್ಲವೂ ಕೂಡ ತಮ್ಮ ತಮ್ಮ ಕಾರ್ಯ ಮಾಡ್ತಾ ಇರ್ತಾವೆ. ಉದಾಹರಣೆಗೆ ಮೈಕು, ಫ್ಯಾನು, ಲೈಟು ಎಲ್ಲ ಇದೆ, ಒಳಗಡೆ ಕರೆಂಟೇ ಇಲ್ಲ ಅಂತಂದರೆ ಸ್ತಬ್ಧವಾಗಿ ಕೊಡ್ತಾವೆ. ಹಾಗೆ ಎಲ್ಲ ದೇವತೆಗಳ ಒಳಗೆ, ಎಲ್ಲ ಪದಾರ್ಥಗಳ ಒಳಗೆ, ಎಲ್ಲ ವ್ಯಕ್ತಿಗಳ ಒಳಗೆ ಪರಮಾತ್ಮ ಇದ್ದರೆ ಮಾತ್ರ ಅಲ್ಲಲ್ಲಿ ತತ್ತದಾಕಾರದಲ್ಲಿ ನೋಳ್ಪರಿಗೆ ಯಾವ ಯಾವ ಆಕಾರದಲ್ಲಿ ಇರ್ತಾರೋ ಆಯಾ ಆಕಾರದಲ್ಲೇ ಪರಮಾತ್ಮ ಇರ್ತಾನೆ.
ಮುಂದೆ ಹೇಳ್ತಾ ಯಮಃ ಸಂಯತಾಮ, ನಾನು ಯಮನ ಒಳಗಡೆ ಶಿಕ್ಷೆ ಕೊಡುವವರ ಬಳಿ ಯಮನ ಒಳಗಡೆ ಇದ್ದೇನೆ ಅಂತಾನೆ ಪರಮಾತ್ಮ. ಅದಕ್ಕೆ ದಾಸರು ಹೇಳ್ತಾರೆ, ಯಮನಲ್ಲೂ ಕಾಣನೆಂದು ಹೇಳಬೇಡ, ಯಮನೇ ರಾಮಚಂದ್ರ ಸಂದೇಹ ಬೇಡ ಅಂತ. ಯಮನ ಒಳಗಡೆ ಯಮ ಶಿಕ್ಷೆಯನ್ನು ಕೊಡ್ತಾನೆ. ಯಾಕೆ ಕೊಡ್ತಾನೆ? ನಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಯಮ ಶಿಕ್ಷೆ ಕೊಟ್ಟರೆ ನಾವು ಯಮನನ್ನು ಬೈಬಾರ್ದು, ಯಮನ ಒಳಗಡೆ ಇರ್ತಕ್ಕಂಥ ರಾಮ ಅಂತ ಚಿಂತನೆ ಮಾಡಬೇಕು. ಅದನ್ನು ಇಲ್ಲಿ ತಿಳಿಸ್ತಾರೆ. ಹೀಗೆ ಹೇಳ್ತಾ ಇಲ್ಲಿ ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಅಧ್ಯಾಯದಲ್ಲಿ ಹೇಳ್ತಾರೆ, ವಿಭೂತಿ ಸಂಧಿಯಲ್ಲಿ ಚತುರವಿಧ ಪುರುಷಾರ್ಥ ಪಡೆವರೆ ಚತುರ್ದಶ ಲೋಕಗಳ ಮಧ್ಯದೊಳು ಇತರ ಉಪಾಯಗಳಿಲ್ಲ ನೋಡಲು ಸರ್ವಶಾಸ್ತ್ರದಲ್ಲಿ. ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿದತನೆನಿಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಹರಿಕಥಾಮೃತ ಸಾರದಲ್ಲಿ ಭಗವದ್ಗೀತೆಯ ಚಿಂತನೆ ಎನ್ನುವಂಥ ವಿಚಾರದ ಕುರಿತಾಗಿ 4 ದಿನಗಳ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ವಿಭೂತಿ ಸಂಧಿ ಮತ್ತು ವಿಭೂತಿ ಯೋಗ ಇದರ ಒಂದು ಹಿನ್ನೆಲೆಯಲ್ಲಿ ಅಗ್ನಿಹೋತ್ರಿ ಆಚಾರ್ಯ ಉಪನ್ಯಾಸ ಮಾಡ್ತಾ ಇದ್ದಾರೆ. ಅವರು ಕೇವಲ ಉಪನ್ಯಾಸವನ್ನು ಮಾಡುವುದಲ್ಲದೆ ನಮ್ಮ ನಿರಂತರ ಜ್ಞಾನಯಜ್ಞದ ಉಪನ್ಯಾಸಗಳಿಗೆ ಅನೇಕ ಪಂಡಿತರನ್ನು ಅವರ ಸಹಾಯದ ಮೂಲಕ ಇಲ್ಲಿ ಕರೆಸಲಾಗ್ತಾ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ ಪೂಜ್ಯ ಪರ್ಯಾಯ ಶ್ರೀಪಾದರು ಅನುಗ್ರಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಪ್ರವಚನ ಮಾಲಿಕೆಯಲ್ಲಿ ಇವತ್ತು ಬಹುಶಃ ಇದೇ ಮೊಟ್ಟ ಮೊದಲಿಗೆ ಹರಿಕಥಾಮೃತ ಸಾರ ಮತ್ತು ಭಗವದ್ಗೀತೆಯ ಸಂಬಂಧದ ಬಗ್ಗೆ ಪ್ರವಚನ ಮಾಲಿಕೆ ನಡೆದಿದೆ. ನಮ್ಮ ಮುಖ್ಯ ಉದ್ದೇಶ ಭಗವದ್ಗೀತೆ ಎಂಬುದು ಅದು ಎಲ್ಲದರ ಸಾರ ಎಂಬುದನ್ನು ತಿಳಿಸುವುದು, ಯದಿಹಾಸ್ತಿ ತದನ್ಯತ್ರ ಎಂಬುದನ್ನು ತಿಳಿಸುವುದೇ ನಮ್ಮ ಮುಖ್ಯ ಉದ್ದೇಶ. ಆದ್ದರಿಂದ ಯತಿಹಾಸ್ತಿ ಭಗವದ್ಗೀತೆಯಲ್ಲಿ ಏನಿದೆ ತತ್ ಹರಿಕಥಾಮೃತ ಸಾರದಲ್ಲಿಯೂ ಇದೆ ಎಂಬುದಾಗಿ ಈ ತಿಳಿಸುವ ಉದ್ದೇಶದಿಂದ ನಾವು ಬೇರೆ ಬೇರೆ ಗ್ರಂಥಗಳ ಸಂಬಂಧವನ್ನು ಹೈಲೈಟ್ ಮಾಡತಕ್ಕಂತಹ ಒಂದು ಸಬ್ಜೆಕ್ಟನ್ನು ಇಟ್ಟುಕೊಂಡಿದ್ದೇವೆ. ಯಾಕೆಂದರೆ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹೇಳಿ ವೇದವ್ಯಾಸ ದೇವರು ಹೇಳದೇ ಉಳಿದದ್ದು ಯಾವುದೂ ಇಲ್ಲ. ಕೊನೆಗೆ ಒಂದು ಉಳಿದದ್ದಿತ್ತು, ಅದು ಭಾಗವತದಲ್ಲಿ ಪೂರ್ಣ ಆಯಿತು. ವೇದವ್ಯಾಸರಿಗೆ ಎಲ್ಲ ಹೇಳಿ ಆಯಿತು, ಏನೋ ಹೇಳಲಿಲ್ಲ ಅಂತ ಹೇಳಿ ಭಾವನೆ ಬಂದದ್ದಕ್ಕೆ ಅದಕ್ಕೆ ಭಾಗವತವನ್ನು ಮಾಡಿಬಿಡ್ತು. ಅದರಿಂದ ವೇದವ್ಯಾಸ ದೇವರು ಹೇಳದೇ ಇದ್ದದ್ದು ಯಾವುದೂ ಇಲ್ಲವೇ ಇಲ್ಲ. ಅದನ್ನು ನಾವು ಜನರಿಗೆ ನಾವು ತೋರಿಸಿಕೊಡಬೇಕು. ಎಲ್ಲವೂ ಕೂಡ ಭಗವದ್ಗೀತೆಯಲ್ಲೇ ಇದ್ದದ್ದು ಎಂಬುದನ್ನು ತೋರಿಸಿಕೊಡುವ ಉದ್ದೇಶದಿಂದ ನಾವು ಭಗವದ್ಗೀತೆಯ ಲಿಂಕ್ ಎಲ್ಲೆಲ್ಲಿ ಉಂಟು ಎಂಬುದನ್ನು ನಾವು ತೋರಿಸೋದಕ್ಕೋಸ್ಕರ ಈ ವಿಷಯಗಳನ್ನು ಇಟ್ಟಿದ್ದೇವೆ. ಅದರಂತೆ ಹರಿಕಥಾಮೃತ ಸಾರ ಮತ್ತು ಭಗವದ್ಗೀತೆಯ ವಿಷಯದ ಬಗ್ಗೆ ವೇಣುಗೋಪಾಲ ಅಗ್ನಿಹೋತ್ರಿಯವರು ಭಾಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ.
ಹರಿಕಥಾಮೃತ ಸಾರಕ್ಕೆ ಭಗವದ್ಗೀತೆಯ ಒಂದು ಸಂಬಂಧ ಉಂಟು ಎಂಬುದನ್ನು ದುಗ್ಧಂ ಗೀತಾಮೃತಂ ಮಹತ್ ಅಂತೇಳಿ ಹೇಳಿದ್ದಾರೆ. ಗೀತೆಯನ್ನು ಅಮೃತ ಅಂತೇಳಿ ಹೇಳಿದ್ದಾರೆ. ಹರಿಕಥಾ ಅಮೃತ ಸಾರ ಅಂತೇಳಿ ಅದನ್ನು ಅಮೃತ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಎರಡೂ ಅಮೃತ ಆದ್ದರಿಂದ ಪರಸ್ಪರ ಅಭೇದ ಸಂಬಂಧ, ಅದಕ್ಕೆ ಅತ್ಯಂತ ನಿಕಟವಾದ ಸಂಬಂಧ ಇದೆ ಎಂಬುದು ಮೊದಲೇ ತಿಳಿಸಿದ್ದಾರೆ. ದುಗ್ಧಂ ಗೀತಾ ಅಮೃತಂ ಮಹತ್ ಅಂದರೆ ಹರಿಕಥಾಮೃತ ಸಾರ ಮಹತ್ತಾದದ್ದು, ಅದು ಭಗವದ್ಗೀತೆಯ ಸ್ಫೂರ್ತಿಯನ್ನು ಪಡೆದಿದೆ ಎಂಬಂತಹ ಈ ಒಂದು ಅಂಶ ಮೊದಲೇ ಅದು ಪ್ರಸ್ತುತವಾಗಿದೆ. ವಾಸ್ತವಿಕವಾಗಿ ಭಗವದ್ಗೀತೆ ನಮ್ಮ ಜೀವನಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಮಾಡುವುದರ ಜೊತೆಗೆ ಭಗವಂತನ ಪಾರಮ್ಯವನ್ನು ಕೂಡ ಹೇಳಲಿಕ್ಕೆ ಬಂದಂತಹ ಒಂದು ಗ್ರಂಥವಾಗಿದೆ. ಆದ್ದರಿಂದಲೇ ಏಕಾದಶ ಅಧ್ಯಾಯದಲ್ಲಿ ತನ್ನ ವಿಶ್ವರೂಪ ದರ್ಶನದ ಮುಖಾಂತರ ಭಗವಂತ ಒಂದು ಭಗವತ್ ಸ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಆದ್ದರಿಂದ 11ನೇ ಅಧ್ಯಾಯದಲ್ಲಿ ಅಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿಸಿದ ಹೇಳಿದರೆ, ಅದರ ಹಿಂದಿನ 10 ಅಧ್ಯಾಯಗಳಲ್ಲಿ ಬೇರೆ ರೂಪಗಳ ದರ್ಶನ ಮಾಡಿದ ಎಂಬುದು ಅರ್ಥ ಆಗ್ತದೆ. ಆದ್ದರಿಂದ 10 ಅಧ್ಯಾಯಗಳಲ್ಲಿಯೂ ಉಳಿದ ರೂಪಗಳ ಒಂದು ದರ್ಶನವನ್ನು ಮಾಡಿ ಕೊನೆಗೆ ವಿಶ್ವರೂಪವ ದರ್ಶನ ಅಂತೇಳಿ ಇಟ್ಟುಕೊಂಡಾಗ ಇಡೀ ಭಗವದ್ಗೀತೆಯಲ್ಲಿ ಭಗವಂತನ ರೂಪಗಳ ದರ್ಶನವೇ ಆಗ್ತದೆ. ಆದ್ದರಿಂದ ಮಾರ್ಗದರ್ಶನ ಜೊತೆಗೆ ಭಗವಂತ ಭಗವತ್ ಸ್ವರೂಪ ದರ್ಶನವನ್ನು ಕೂಡ ಈ ಒಂದು ಗೀತೆಯಲ್ಲಿ ಮಾಡ್ತಾ ಇದ್ದಾನೆ. ಹಾಗಾಗಿ ಮನ್ಮನಾ ಭವ ಮದ್ಭಕ್ತಃ ಮಧ್ಯಾಜಿ ಮಾಂ ನಮಸ್ಕರು ಅಂತ ಹೇಳಿ ಬರೀ ಉಪದೇಶ ಮಾತ್ರವಾಗಿದ್ದರೆ ಉಪದೇಶ ಮನಃ ಅಂತೇಳಿ ಹೇಳಬೇಕಿತ್ತು. ಮನ್ಮನಃ ಅಂತೇಳಿ ಯಾಕೆ ಹೇಳಿದ್ದಾನೆ ಅಂದರೆ ಹೇಳಿದರೆ ಇಡೀ ಗೀತೆಯಲ್ಲಿ ತನ್ನ ಬಗ್ಗೆ ತಾನು ಹೇಳಿಕೊಂಡಿದ್ದಾನೆ. ಆದ್ದರಿಂದ ಪರಮ ಮುಖ್ಯ ಅರ್ಥ ಅದು ಭಗವಂತನ ಪಾರಮ್ಯವೇ ಆಗಿದೆ. ಆದ್ದರಿಂದ ಇಡೀ ಭಗವದ್ಗೀತೆ ಭಗವಂತನ ಮಹಿಮೆಯನ್ನು ಹರಿಕಥೆಯನ್ನು ಹೇಳಲಿಕ್ಕೆ ಬಂದಂತಹ ಗ್ರಂಥ. ಆದ್ದರಿಂದ ಹರಿಕಥಾಮೃತ ಸಾರ ಎಂಬುದು ಅದರದ್ದೇ ವ್ಯಾಖ್ಯಾನ ಎಂಬುದಾಗಿ ನಾವು ಭಾವಿಸಬಹುದು. ಈ ರೀತಿ ಜಗನ್ನಾಥದಾಸರು ಏನು ಹರಿಕಥಾಮೃತ ಸಾರವನ್ನು ಕೊಟ್ಟಿದ್ದಾರೆ, ಅದು ಜಗದ್ಗುರುವಾದ ಜಗತ್ಪತಿಯಾದ ಕೃಷ್ಣನ ಒಂದು ಉಪದೇಶದ ಒಂದು ಸಾರವೇ ಆಗಿದೆ ಎಂಬುದನ್ನು ಬಹಳ ಸುಂದರವಾಗಿ ಅವರು ಪ್ರಸ್ತುತಪಡಿಸಿದ್ದಾರೆ. ನಮ್ಮ ವೇಣುಗೋಪಾಲ ಅಗ್ನಿಹೋತ್ರವರು ಅವರು ಭಗವದ್ಗೀತಾ ಪ್ರತಿಪಾದ್ಯರಾಗಿದ್ದಾರೆ. ಯಾಕೆ ಅಂತೇಳಿ ಹೇಳಿದರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳಿ ಅಗ್ನಿ ಎಂದು ಜ್ಞಾನವನ್ನು ಅಗ್ನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಜ್ಞಾನಾಗ್ನಿಹೋತ್ರವನ್ನು ಮಾಡಿದ್ರಿಂದ ಅವರಿಗೆ ಹೆಸರು ಕೂಡ ಸಾರ್ಥಕವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಗ್ನಿಹೋತ್ರಿಗಳಾಗಿ ನಿತ್ಯ ಅಗ್ನಿಹೋತ್ರವನ್ನು ಮಾಡಬೇಕು. ಉಳಿದವರೆಲ್ಲ ನಿತ್ಯ ಹೋಮ ಮಾಡಬೇಕು ಅಂತೇಳಿಲ್ಲ. ಅಗ್ನಿಹೋತ್ರಿಗಳು ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಮಾಡಲೇಬೇಕು. ಹಾಗಾಗಿ ನಿರಂತರ ಪ್ರವಚನ ಪಾಠ ಪ್ರವಚನದಲ್ಲಿ ನಮ್ಮ ವೇಣುಗೋಪಾಲ ಅಗ್ನಿಹೋತ್ರವರು ನಿರತರಾಗಿದ್ದು, ಆ ಮೂಲಕ ಭಗವದ್ಗೀತೆಯ ಸಂದೇಶವನ್ನು ಕೂಡ ಅವರು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಮಗೆಲ್ಲ ಅದರ ಒಂದು ಸವಿಯನ್ನು ಅವರು ಉಣಬಡಿಸಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಮಾಡುತ್ತಾ, ಅಗ್ನಿಹೋತ್ರಿಯವರು ಭಗವದ್ಗೀತೆಯ ಸಂದೇಶವನ್ನು ಅವರು ಅನುಷ್ಠಾನಕ್ಕೂ ಕೂಡ ತರುತ್ತಾ ಇದ್ದಾರೆ. ಹಾಗಾಗಿ ಅವರು ನಿರಂತರ ಸಕ್ರಿಯರಾದಂಥ ವಿದ್ವಾಂಸರಲ್ಲಿ 2 ರೀತಿಯ ವಿದ್ವಾಂಸರಿದ್ದಾರೆ. ಅಕ್ರಿಯ ವಿದ್ವಾಂಸರು, ನಿಷ್ಕ್ರಿಯ ವಿದ್ವಾಂಸರು, ಸಕ್ರಿಯ ವಿದ್ವಾಂಸರು ಅಂತ ಹೇಳಿ. ಸಾಮಾನ್ಯವಾಗಿ ವಿದ್ವಾಂಸರು ಅಂದರೆ ಜಡಭರತರ ಹಾಗೆಯೇ ಅವರು ಇರುವವರು. ಆದರೆ ನಮ್ಮ ವೇಣುಗೋಪಾಲ ಅಗ್ನಿಹೋತ್ರಿಯವರು ಬಹಳ ಸಕ್ರಿಯರಾಗಿದ್ದುಕೊಂಡು ಈ ಜ್ಞಾನ ಕಾರ್ಯಗಳಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಗೆ, ಅದೇ ರೀತಿ ಧಾರ್ಮಿಕವಾದಂಥ ಏನೇ ಕಾರ್ಯಕ್ರಮ ಇರಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಬಹಳ ಒಂದು ಉತ್ಸಾಹದಿಂದ ಮಾಡತಕ್ಕಂತಹ ವಿದ್ವಾಂಸರಾಗಿದ್ದಾರೆ. ಹಾಗಾಗಿ ವಿದ್ವಾಂಸರಲ್ಲಿ ಒಂದು ಅಪವಾದ ಅಂತೇಳಿ ಹೇಳ್ಬೋದು. ಸಕ್ರಿಯರಾದಂತಹ ವೇಣುಗೋಪಾಲ ಅಗ್ನಿಹೋತ್ರಿಯವರಿಗೆ ನಾವು ವಿಶೇಷವಾದಂತಹ ಒಂದು ಅಭಿನಂದನೆಯನ್ನು ಮಾಡ್ತಾ ಇದ್ದೇನೆ. ಇದು ಕೂಡ ಭಗವದ್ಗೀತೆಯದ್ದೇ ಸಂದೇಶ. ಕೃಷ್ಣ ಹೇಳ್ತಾನೆ, ನಹಿತಿಷ್ಠ ಅಕರ್ಮಕೃತ. ಆದ್ದರಿಂದ ಯಾವಾಗಲೂ ಕೂಡ ಸಕ್ರಿಯರಾಗಿರುವುದೇ ಅದು ಭಗವದ್ಗೀತೆಯ ಸಂದೇಶ. ಅದಕ್ಕೋಸ್ಕರ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ಭಗವಂತನಿಗೆ ಏನೂ ಆದದ್ದು ಏನೂ ಇಲ್ಲದಿದ್ದರೂ ಕೂಡ ಸದಾ ಕಾರ್ಯನಿರತವಾಗಿ, ಆದ್ದರಿಂದ ಸದಾ ಕಾರ್ಯನಿರತರಾಗುವುದು ಅದು ಭಗವದ್ಗೀತೆಯ ಮುಖ್ಯ ಸಂದೇಶವಾಗಿದೆ. ಹಾಗಿದ್ದರೆ ಮಾತ್ರ ಯಶಸ್ವಿಗಳಾಗ್ತಾರೆ. ಹೇಗೆ ಹಾಕಿ ಅಥವಾ
ಈ ವಾಲಿಬಾಲ್ ಪ್ಲೇಯರನ್ನು ನಾವು ನೋಡ್ಬೋದು. ಅವರು ಬಾಲ್ ಬರದೇ ಇದ್ದಾಗಲೂ ಕೂಡ ಕುಣಿತಾ ಇರ್ತಾರೆ. ಯಾಕಂದರೆ ಬಾಲ್ ಬರುವಾಗ ಸಕ್ರಿಯರಾಗಿರಬೇಕು. ಬಾಲ್ ಬಂದಾಗ ಮಾತ್ರ ನಾವು ಸಕ್ರಿಯರಾದರೆ ಸಾಕು, ಅಷ್ಟರ ತನಕ ನಾವು ಸ್ವಲ್ಪ ವಿರಾಮ ತಗೊಳ್ಳೋಣ ಹೇಳಿದರೆ ಬಾಲ್ ಬಂದಾಗ ಫೇಲಿಯರ್ ಆಗಿಬಿಡ್ತದೆ. ಅದಕ್ಕೆ ಸಕ್ಸಸ್ ಆಗಬೇಕಾದರೆ ಯಾವಾಗಲೂ ಕೂಡ ಸಕ್ರಿಯರಾಗಿ ಇದ್ದರೆ ಬಾಲ್ ಬಂದಾಗ ಕ್ಯಾಚ್ ಅಥವಾ ಅವ್ರನ್ನ ಹೊಡೆಯುವುದು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಂತೆ ನಮ್ಮ ವೇಣುಗೋಪಾಲ ಅಗ್ನಿಹೋತ್ರಿ ಅವರು ಯಾವಾಗಲೂ ಸಕ್ರಿಯರಾಗಿ ಇದ್ದಾರೆ. ಗೀತೆಯ ಸಂದೇಶವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಅವರ ಮುಖಾಂತರ ಗೀತಾ ಪ್ರವಚನ ನಮ್ಮ ಮಾಲಿಕೆಯಲ್ಲಿ ನಡೆದದ್ದು ನಮಗೆ ತುಂಬ ಸಂತೋಷವನ್ನುಂಟು ಮಾಡಿದ್ದು. ಇನ್ನೂ ನಮ್ಮ ಪರ್ಯಾಯ ಕಾಲದ ಅನೇಕ ಬಾರಿ ಬಂದು ಈ ಪ್ರವಚನ ಮಾಲಿಕೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ನಾವು ಅಪೇಕ್ಷೆ ಪಡ್ತಾ ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಅಗ್ನಿಹೋತ್ರಾಚಾರ್ಯರು ಪರ್ಯಾಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಪೂಜ್ಯ ಶ್ರೀಪಾದರ ಪರ್ಯಾಯ ಪೂರ್ವ ಚಾತುರ್ಮಾಸ್ಯ ಕಾಲದಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ಗೀತೋತ್ಸವದ ಸಂದರ್ಭದಲ್ಲಿಯೂ ಕೂಡ ವಿಶೇಷವಾದ ಸೇವೆ ಸಹಕಾರಗಳನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ ಅಗ್ನಿಹೋತ್ರಿ ಆಚಾರ್ಯರು. ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಶ್ರೀಪಾದರಿಗೆ ಧನ್ಯವಾದಗಳು. ಶ್ರೀಪಾದಂಗಳವರ ಅನುಗ್ರಹ ರಕ್ಷಾ ಕವಚ ನನ್ನ ಮೇಲೆ ಅನಂತ ಆಗಿದೆ. ಶ್ರೀಗಳವರ ಆಶೀರ್ವಾದವನ್ನು ಹೊತ್ತು ಉಪನ್ಯಾಸವನ್ನು ಮುಂದುವರಿಸ್ತಾ ಇದ್ದೇನೆ. ಇಲ್ಲಿ ಕೃಷ್ಣ ಹೇಳ್ತಾ, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಭಕ್ಷಿಣಾಂ ಅಂತ ಕೃಷ್ಣನ ಮಾತು. ಇಲ್ಲಿ ಜಗನ್ನಾಥದಾಸರು ಏನು ಹೇಳಿದರು? ಚತುರವಿಧ ಪುರುಷಾರ್ಥ ಪಡೆವರೆ ಚತುರ್ದಶ ಲೋಕಗಳ ಮಧ್ಯದೊಳು ಇತರ ಉಪಾಯಗಳು ಇಲ್ಲ. ನೋಡಿ, ಗೀತೆಗೂ ಹರಿಕಥಾಮೃತ ಸಾರಕ್ಕೂ ಎಷ್ಟು ಸಂಬಂಧ ಇದೆ. ನಾವು ಮೋಕ್ಷ ಪಡಿಬೇಕಾದರೆ ಕೃಷ್ಣಾಮೃತ ಮಹಾಣವದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಧರ್ಮಾರ್ಥ ಕಾಮ ಮೋಕ್ಷಾಣಾಂ ನಾನ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಹೃಷಿಕೇಶ ಅರ್ಚನಾದ್ರತೆ. ಪರಮಾತ್ಮನ ಪೂಜೆಯನ್ನು ಮಾಡದ ಹೊರತಾಗಿ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಇದನ್ನು ಲೋಕದಲ್ಲಿ ತೋರಿಸಿಕೊಟ್ಟವರು ಯಾರು? ಪ್ರಹ್ಲಾದರಾಜರು. ಯಾಕೆಂದರೆ ಕನಕದಾಸರೊಂದು ಮಾತು ಹೇಳ್ತಾರೆ, ಪುಟ್ಟ ದಾಸನೂ ನಾನಲ್ಲ, ದಿಟ್ಟ ದಾಸನೂ ನಾನಲ್ಲ, ಕೊಟ್ಟ ದಾಸನೂ ನಾನಲ್ಲ, ಕೊಡದ ದಾಸನೂ ನಾನಲ್ಲ. ಹೀಗೆ ಈ ಷೋಡಶ ದಾಸರುಗಳ ದಾಸಾನುದಾಸ ಬಾಡದ ಆದಿಕೇಶವ ಅಂತ ಅಲ್ಲಿ ತಿಳಿಸ್ತಾರೆ. ನೋಡಿ, ಪ್ರಹ್ಲಾದರಾಜರು ಅವರಿಗೆ ನರಸಿಂಹದೇವರ ದರ್ಶನ ಆಗಬೇಕಾದರೆ ಅವರು ಏನು ಮಾಡಿದರು? ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು
ಭಗವಂತನ ಅರ್ಚನೆಯನ್ನು ಮಾಡುವುದರ ಮುಖಾಂತರ ಆ ದೇವರ ದರ್ಶನವನ್ನು ಅವರು ಸಿದ್ಧಿ ಮಾಡಿಕೊಂಡರು. ಅದನ್ನೇ ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತನೆನಿಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ. ನಮ್ಮ ಜೀವನದಲ್ಲಿ ದೈನಂದಿನ ದಿವಸದಲ್ಲಿ ನಾವು ಮಾಡುವ ಎಲ್ಲ ಕ್ರಿಯೆಗಳು ಎಲ್ಲವೂ ಕೂಡ ಪರಮಾತ್ಮನ ಪೂಜೆ, ಈ ಅನುಸಂಧಾನ ಇರಬೇಕು. ಇದು ಇದ್ದದ್ದು ಯಾರಿಗೆ? ಪ್ರಹ್ಲಾದರಾಜರಿಗೆ. ಯಾಕೆಂದರೆ ಆ ಪ್ರಹ್ಲಾದರಾಜರನ್ನು ತೆಗೆದುಕೊಂಡು ಹೋಗಿ ಅಗ್ನಿಯಲ್ಲಿ ಹಾಕ್ತಾರೆ, ಮೇಲಕ್ಕೆದ್ದು ಬಂದ. ವಿಷ ಕುಡಿಸಿದ್ರು ಎದ್ದು ಬಂದ. ಆ ಆನೆಯಿಂದ ತುಳಿಸಿದ್ರು ಆರಾಮವಾಗಿ ಮೇಲಕ್ಕೆ ಬಂದ. ಪರ್ವತದಿಂದ ಕೆಳಗಡೆ ಹಾಕಿದ್ರು ಆರಾಮಾಗಿ ಮೇಲಕ್ಕೆ ಬಂದ. ಪ್ರತಿ ಬಾರಿ ಪ್ರಹ್ಲಾದರಾಜರನ್ನು ಕೇಳಿದಾಗ ಪ್ರಹ್ಲಾದರಾಜರು ಹೇಳ್ತಾ ಇದ್ದ ಒಂದೇ ಮಾತು, ಇದೆಲ್ಲ ನಿನಗೆ ಹೇಗೆ ಸಾಧ್ಯ ಆಯಿತೋ ಪ್ರಹ್ಲಾದ ಅಂದರೆ, ಜನಾರ್ದನಾನುಸ್ಮರಣಾನುಭಾವಾತ್ ಅಧೋಕ್ಷಜಾನುಸ್ಮರಣಾನುಭಾವಾತ್, ಎಲ್ಲವೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಿದೆ, ಆದ್ದರಿಂದ ಇದೆಲ್ಲ ಸಫಲ ಆಯಿತು ಅಂತಾರೆ. ನೋಡಿ, ಅದಕ್ಕೆ ಆ ಗುಣ ಪ್ರಹ್ಲಾದರಾಜರಲ್ಲಿ ಬರಬೇಕು ಅಂತಂದರೆ ಅವರ ಒಳಗಡೆ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ, ದೈತ್ಯರ ಒಳಗೂ ಪರಮಾತ್ಮ ಇದ್ದಾನೆ. ಆ ಶ್ರೇಷ್ಠ ದೈತ್ಯ ಬಾಲಕ ಯಾರು? ಪ್ರಹ್ಲಾದ. ಆ ಪ್ರಹ್ಲಾದರ ಒಳಗಡೆ ಅದಕ್ಕೆ ಭಗವಂತನು ಹೇಳಿದ್ದ, ಯಾವಾಗ ಹಿರಣ್ಯಕಶಿಪುವಿನ ಸಂಹಾರ ಅಂದರೆ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇ ಹನಿಷ್ಯೇಪಿ ವರೋರ್ಜಿತಂ ಅಂತ. ಆ ಪ್ರಹ್ಲಾದನ ಒಳಗಡೆ ಭಗವಂತನ ವಿಶೇಷ ಅಂಶ. ಇನ್ನು ಮೃಗಾಣಾಂ ಚ ಮೃಗೇಂದ್ರೋಹಂ, ಆ ಮೃಗಗಳ ಪೈಕಿ ಮೃಗೇಂದ್ರ ಸಿಂಹನ ಒಳಗಡೆ ನನ್ನ ಸನ್ನಿಧಾನ. ಅಲ್ಲಿ ಸಿಂಹ ಅಂತಂದರೆ ನರಸಿಂಹದೇವರು ಅಂತ ನಾವಿಟ್ಕೊಳ್ಬೇಕು. ಯಾಕೆಂದರೆ ಕೃಷ್ಣ ಪ್ರಹ್ಲಾದನನ್ನು ಹೇಳಿ ಮುಂದಿನ ಮಾತನ್ನೇ ತನ್ನ ಮತ್ತೊಂದು ರೂಪವಾದ ಸಿಂಹ ನರಸಿಂಹ ರೂಪದ ಬಗ್ಗೆ ಹೇಳ್ತಾರೆ. ಮೃಗಗಳ ಪೈಕಿ ಸಿಂಹದ ಒಳಗೆ ನನ್ನ ಚಿಂತನೆ, ನನ್ನ ವಿಭೂತಿ ರೂಪ ಇದೆ. ನೋಡಿ, ಸಿಂಹ ನರಸಿಂಹದೇವರು. ಆ ನರಸಿಂಹದೇವರ ಸ್ಮರಣೆ ನೃಸಿಂಹಾಧಿಕ ಮನ್ಯೆಚ್ಚ ದುರಿತಾದಿ ನಿವೃತ್ತಯೇ ಅಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ದಾಸರು ಹೇಳ್ತಾರೆ, ನರಸಿಂಹ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಗಳು ತರಿತು ಹೋಗುವವು ಅಂತ. ಜಗನ್ನಾಥದಾಸರಂತೂ ಕೈವಲ್ಯದಾಯಕ ನಾರಸಿಂಹ ನಮಿಪೆ ಕರುಣಿಪುದೆಮಗೆ ಮಂಗಲವ ಅಂತ ಆರಂಭವೇ ನರಸಿಂಹದೇವರಿಂದ ಮಾಡ್ತಾರೆ. ಹೀಗೆ ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತನೆನಿಸಿ ರಾಜಿಸುವ ಲಕ್ಷ್ಮೀಪತಿ, ಅವನಿಗೆ ನಾವು ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ. ಎಲ್ಲವನ್ನ ದೇವರಿಗೆ ಅರ್ಪಣೆ ಮಾಡಬೇಕು. ಅಲ್ಲ ರೀ, ಎಲ್ಲವನ್ನು ಹೇಗೆ ಅರ್ಪಣೆ ಮಾಡೋದು? ನಾವು ಮಾಡೋದೆಲ್ಲ ಕೆಟ್ಟ ಕೆಲಸ, ಅದನ್ನೆಲ್ಲ ಅರ್ಪಣೆ ಮಾಡಬೇಕಾ? ನಮಗೆ ಅನುಸಂಧಾನ ಇಲ್ಲ. ನಾವು ಮಾಡೋ ಎಲ್ಲ ಕೆಲಸಗಳು ಕೂಡ ದೇವರ ಪೂಜೆ ಅಂತ ಅನುಸಂಧಾನ ಇಲ್ಲ. ಅದಕ್ಕೆ ಕೆಟ್ಟ ಕೆಲಸ ಮಾಡ್ತೇವೆ. ಪ್ರತಿಯೊಂದು ಕಾರ್ಯವೂ ಕೂಡ ದೇವರ ಪೂಜೆ ಅಂತ ಮಾಡಿದರೆ ಆಗ ಕೆಟ್ಟ ಕೆಲಸಗಳು ಕಡಿಮೆ ಆಗ್ತದೆ. ಅದನ್ನು ತಿಳಿಸ್ತಾರೆ. ಇನ್ನು ನಮ್ಮ ಇಂದ್ರಿಯಗಳ ಒಳಗಡೆ ಆಧ್ಯಾತ್ಮ ಯಜ್ಞವನ್ನು ನಾವು ಮಾಡಬೇಕು. ಗೋಳಕವೆ ಕುಂಡಾಗ್ನಿ ಕರ್ಣವು ಮೇಲೊದಿಕೆ ಬಹ ವಿಷಯ ಸಮಿಧೆಯು ಗಾಳಿ ಯತ್ನವು ಕಾಮಧೂಮವು ಸನ್ನಿಧಾನಾರ್ಚಿ
ಮೇಳನವೆ ಪ್ರಜ್ವಾಲೆ ಕಿಡಿಗಳು ತೂಳಿದ ಆನಂದಗಳು ತತ್ತತ್ಕಾಲ ಮಾತುಗಳೆಲ್ಲ ಮಂತ್ರ ಅಧ್ಯಾತ್ಮ ಯಜ್ಞವಿದು. ಆಧ್ಯಾತ್ಮ ಯಜ್ಞ ಅಂದರೆ ಏನು? ಅಲ್ಲಿ ಕೃಷ್ಣ ಹೇಳ್ತಾನೆ ಅನೇಕ ಯಜ್ಞಗಳನ್ನು. ಹಾಗೆ ಇಲ್ಲಿ ಗೋಳಕಗಳು, ಗೋಳಕವೇ ಕುಂಡ. ನಮ್ಮ ಕರ್ಣಗಳು ಅಗ್ನಿ, ನಮ್ಮ ಇಂದ್ರಿಯಗಳೆಲ್ಲ ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು, ಅದೇ ಹೋಮದ ಕುಂಡ. ಅದರ ಒಳಗಡೆ ಇಂದ್ರಿಯಗಳೆಲ್ಲ ಇದ್ದಾವೆ, ಅದೇ ಅಗ್ನಿ. ಅದರ ಮೇಲೆ ಬರತಕ್ಕಂತಹ ವಿಷಯಗಳು ಅದೇ ಸಮಿತ್ತು. ಗಾಳಿ ಏನು ಬರ್ತದೆ ಅದೇ ಪ್ರಯತ್ನ. ಧೂಮ ಯಾವುದು? ಕಾಮಧೂಮವು. ಅದರ ಒಳಗಡೆ ಉರಿ ಯಾವುದು? ಅದರ ಸನ್ನಿಧಾನವೇ ಅರ್ಚಿ. ಮೇಳನವೇ ಪ್ರಜ್ವಾಲೆ ಕಿಡಿಗಳು, ಎಲ್ಲ ಇಂದ್ರಿಯಗಳ ಸಮ್ಮೇಳನ ಅದೇ ಕಿಡಿ. ತೂಳಿದ ಆನಂದಗಳು, ಆ ಹೋಮ ಆದಾಗ ಒಂದು ಆನಂದ ಆಗ್ತದೆ, ಅದೇ ತತ್ತತ್ಕಾಲ ಮಾತುಗಳೆಲ್ಲ ಮಂತ್ರ. ಇದೇ ಅಧ್ಯಾತ್ಮ ಯಜ್ಞ ಅಂತ ಅಲ್ಲಿ ತಿಳಿಸ್ತಾರೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಹಿಂದೆ ಅಗ್ನಿಯ ಒಳಗೂ ಕೂಡ ನಾನಿದ್ದೇನೆ ಅಂತ ಪರಮಾತ್ಮ ತಿಳಿಸಿದ. ಮತ್ತು ಬೇರೆ ಬೇರೆ ಸ್ಥಳಗಳನ್ನು ಹೇಳ್ತಾನೆ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ. ವಾಯುದೇವರ ಒಳಗಡೆ ಪವನ ಅಂತಂದರೆ ಪೂಯತೆ ಇತಿ ಪವನಃ. ಅಶುಭಗಳನ್ನೆಲ್ಲ ಅಶುದ್ಧವನ್ನೆಲ್ಲ ಶುದ್ಧವನ್ನಾಗಿ ಮಾಡುವವ ಯಾರು ಅಂತಂದರೆ ಪವಮಾನ. ಮದ್ಗುರುವೇ ಪವಮಾನ. ಆ ವಾಯುದೇವರು ಅವರೇ ಶುದ್ಧರು. ಆ ವಾಯುದೇವರು ಅವರ ಒಳಗಡೆ ಭಗವಂತನ ವಿಶೇಷ ಸನ್ನಿಧಾನ. ರಾಮಃ ಶಸ್ತ್ರಭೃತಾಮಹಂ. ಆ ಹನುಮನ ಮತವೇ ಹರಿಯ ಮತವು. ಎಲ್ಲಿ ರಾಮನೋ ಅಲ್ಲಿ ಹನುಮ. ವಾಯುದೇವರ ಒಳಗಡೆ ಭಗವಂತನ ಸನ್ನಿಧಾನ. ರಾಮ ಸಾಕ್ಷಾತ್ ಪರಮಾತ್ಮನೇ. ನೋಡಿ, ಹನುಮಂತ ಅವನಂತಹ ಭಕ್ತಿ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹನುಮಂತನ ಮಾತುಗಳೇ ಆ ರೀತಿಯಾಗಿತ್ತು. ಎಂತೆಂಥ ಮಾತಾಡಿದ ಹನುಮಂತ. ರಾಮ ಹನುಮಂತನನ್ನು ಆಯ್ಕೆ ಮಾಡಬೇಕಾದ್ರೆ ಹನುಮಂತನ ಮಾತನ್ನು ಕೇಳಿದ. ಆಗ ರಾಮನ ಬಾಯಲ್ಲಿ ಬಂದ ಮಾತು, ನಾನೃಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣಃ ನ ಅಸಾಮವೇದ ವಿದುಷಃ ನೈವ ವಕ್ತುಂ ಪ್ರಭಾಷಿತುಂ ನ ಕಿಂಚಿದ ಅಪಶಬ್ದಿತಂ. ಒಂದೇ ಒಂದು ಕೆಟ್ಟ ಮಾತಾಡಲಿಲ್ಲಂತೆ. ಇವತ್ತು ಕೆಲವರು ಮಾತಾಡ್ತಿರ್ತಾರೆ, ಅದರಲ್ಲಿ ಒಳ್ಳೆಯ ಮಾತು ಯಾವುದು ಅಂತ ಹುಡುಕಾಡಬೇಕು ನಾವು. ಅಂತಹ ಒಂದೇ ಒಂದು ಭಾರಿ ಸ್ವರದಲ್ಲಿ ಮಾತನಾಡ್ತಾ ಇದ್ದ, ವ್ಯಾಕರಣಬದ್ಧವಾಗಿ ಮಾತನಾಡ್ತಾ ಇದ್ದ. ಕೃಷ್ಣಂ ವ್ಯಾಕರಣಂ, ಎಲ್ಲವನ್ನ ಕಲ್ತಿದ್ದಾನೆ ಅಂತ. ಅಂತಹ ಆ ಪವನನ ಒಳಗಡೆ ಭಗವಂತ ಇದ್ದಾನೆ. ಇನ್ನು ಸಾಕ್ಷಾತ್ ರಾಮ ಅಂದರೆ ನಾನೇ ಅಂತ ಭಗವಂತ ಹೇಳಿದ. ಯಾಕೆಂದರೆ ಕೆಲವರು ಬುದ್ಧಿಜೀವಿಗಳು ಅಂತ ಹೆಸರಿಟ್ಟುಕೊಂಡವರು ರಾಮ ಅಂತಂದರೆ ಯಾವುದೋ ರಾಜ, ರಾಮ ಅಂತಂದರೆ ಒಬ್ಬ ವ್ಯಕ್ತಿ, ರಾಮ ಅಂತಂದರೆ ಒಬ್ಬ ಕಾಮನ್ ಮ್ಯಾನ್ ಅಂತ ಹೇಳ್ತಾರೆ. ಅಲ್ಲ ಅಂತ ಸ್ಪಷ್ಟವಾಗಿ ಗೀತೆ ಹೇಳ್ತಾ ಇದೆ. ರಾಮ ಅಂತಂದ್ರೆ ಯಾರು? ಸಾಕ್ಷಾತ್ ಪರಮಾತ್ಮನೇ. ಹಿಂದೆ ಕಪಿಲ ಮುನಿಯ ಒಳಗಡೆ ನನ್ನ ಸನ್ನಿಧಾನ ಅಂತಂದ. ಅಲ್ಲಿ ವಿಜಯದಾಸರು ಹೇಳ್ತಾರೆ, ಕೆಲವರು ಇವನನ್ನು ಒಬ್ಬ ಮುನಿಯೆಂದು ತಿಳಿದುಕೊಂಡಿದ್ದಾರೆ ಅಂತ. ಸುಳಾದಿಯಲ್ಲಿ ಒಬ್ಬ ಮುನಿ ಅಲ್ಲ, ಕಪಿಲ ಅಂತ ಹೇಳಿದರೆ ಸಾಕ್ಷಾತ್ ಭಗವಂತ, ಸಿದ್ಧಿದಾಯಕ, ಶಿಷ್ಯಜನೆ ಪರಿಪಾಲ, ಶುದ್ಧಾತ್ಮ ಸಾಂದ್ರ ಸುಗುಣವಾರಿಧಿ.
ಅವನು ಅದ್ಭುತನಾದ ವ್ಯಕ್ತಿ ಭಗವಂತ. ಅಂತಹ ರಾಮ ಶಸ್ತ್ರಭೃತಾಮಹಂ ಜುಷಾಣಾಂ ಮಕರಶ್ಚಾಸ್ಮಿ. ಇನ್ನು ಆ ಮೀನುಗಳಲ್ಲಿ ಪರಮಾತ್ಮ ಮಕರನಾಗಿದ್ದಾನೆ. ಸ್ರೋತಾಮಸ್ಮಿ ಜಾಹ್ನವಿ. ಆ ನೀರುಗಳ ಪೈಕಿ ಗಂಗೆಯಲ್ಲಿ ನನ್ನನ್ನು ಕಾಣಬೇಕು ಅಂತ ಹೇಳ್ತಾನೆ. ಆ ಗಂಗಾ ನದಿ ಎಲ್ಲ ನೀರಿನಲ್ಲಿಯೂ ಕೂಡ ನಾವು ಚಿಂತನೆ ಮಾಡಿದಾಗ ಗಂಗೆ ಬರ್ತಾಳೆ. ಆದರೆ ಗಂಗಾ ನದಿ, ಅದಕ್ಕೆ ಹೇಳ್ತಾರೆ ಶ್ರೀಮದ್ ಆಚಾರ್ಯರು, ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಂ ಸಮಂ ವಾ. ಆ ಗಂಗೆಗೆ ಸಮಾನವಾದ ತೀರ್ಥ ಇಲ್ಲ, ನಾರಾಯಣನಿಗೆ ಸಮಾನವಾದ ದೇವರಿಲ್ಲ ಅಂತ. ಹೀಗೆ ಆ ಗಂಗೆಯಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲರ ಒಳಗೂ ಕೂಡ ನಾನಿದ್ದೇನೆ ಅಂತ ಭಗವಂತ ಹೇಳ್ತಾ ಕೊನೆಯಲ್ಲಿ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಭಗವಂತ ಹೇಳ್ತಾನೆ, ಎಲ್ಲೆಲ್ಲಿ ನಿಮಗೆ ಆಶ್ಚರ್ಯ ಅದ್ಭುತ ಅಂತ ಕಾಣಿಸ್ತದೆ ಅದೆಲ್ಲವೂ ನಾನು ಅನ್ನೋದನ್ನು ಚಿಂತನೆ ಮಾಡ್ರಿ ಅಂತ ಆ ವಿಭೂತಿ ಅಧ್ಯಾಯದಲ್ಲಿ ಪರಮಾತ್ಮ ತಿಳಿಸಿದ್ದಾನೆ. ಹೀಗೆ 4 ದಿವಸಗಳ ಪರ್ಯಂತರವಾಗಿ ಹರಿಕಥಾಮೃತ ಸಾರದ ವಿಭೂತಿ ಸಂಧಿ ಹಾಗೂ ಭಗವದ್ಗೀತೆಯ ವಿಭೂತಿ ಯೋಗ 2 ಗ್ರಂಥಗಳ ಮೇಳವಿಸಿದ ಉಪನ್ಯಾಸದ ಪ್ರಯತ್ನವನ್ನು ಶ್ರೀಕೃಷ್ಣ ಪರಮಾತ್ಮ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಅನಂತೇಶ್ವರ ಸಕಲ ದೇವತಾ ಸನ್ನಿಧಾನದ ಈ ಪವಿತ್ರವಾದ ವೇದಿಕೆಯಲ್ಲಿ ಪ್ರವಚನ ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಇದೆಲ್ಲ ಹರಿವಾಯು ಗುರುಗಳ ಅನುಗ್ರಹ ಹಾಗೂ ನನ್ನ ವಿದ್ಯಾಗುರುಗಳಾದ ಪ್ರಾತಸ್ಮರಣೀಯರಾದ ಯಜ್ಞಕುಲ ಚಕ್ರವರ್ತಿಗಳು, ವಿಶ್ವಗುರುಗಳು, ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಆಶೀರ್ವಾದ ಹಾಗೂ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಹಾಗೂ ಪರ್ಯಾಯ ಪೀಠಾರೂಢರಾದ ಶ್ರೀಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶ್ವರರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಹಾಗೂ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಆಶೀರ್ವಾದ. ಮತ್ತೊಬ್ಬ ನನ್ನ ಗುರುಗಳು ಶ್ರೀ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರು ಪೂರ್ವಾಶ್ರಮದಲ್ಲಿಯೂ ನಂತರದಲ್ಲಿಯೂ ಅನುಗ್ರಹವನ್ನು ಮಾಡಿದ ಗುರುಗಳು. ಮತ್ತು ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಎಲ್ಲ ಅಧ್ಯಾಪಕರ ಆಶೀರ್ವಾದ, ಬದ್ರಿನಾಥಾಚಾರ್ಯರು, ಅನೇಕ ಗುರುಗಳು, ಅವರೆಲ್ಲರ ಆಶೀರ್ವಾದ ಈ 4 ಮಾತುಗಳು ಇಲ್ಲಿ ಬರಲಿಕ್ಕೆ ಕಾರಣ. ಹಾಗೂ ನಮ್ಮ ಹಿರಿಯರು ಹಿತೈಷಿಗಳ ಒಂದು ಆಶೀರ್ವಾದ ಅಂತ ಚಿಂತನೆ ಮಾಡ್ತಾ ಈ ಒಂದು ಸದವಕಾಶವನ್ನು ಮಾಡಿಕೊಟ್ಟ ಪರ್ಯಾಯ ಪೀಠದ ಶ್ರೀಪಾದಂಗಳವರಿಗೆ ಹಾಗೂ ಇಲ್ಲಿನ ಸಮಿತಿಯವರಿಗೆ, ವಿಶೇಷವಾಗಿ ನನ್ನ ಆಪ್ತ ಸ್ನೇಹಿತನಾದ ಮಹಿತೋಷಾಚಾರ್ಯರು, ಅವರು ವಿಶೇಷವಾಗಿ ಸಹಕಾರವನ್ನು ನೀಡಿದ್ದಾರೆ. ಹಾಗೂ ಇಲ್ಲಿ ನೆರೆದ ಎಲ್ಲರೂ ಕೂಡ, ಎಲ್ಲ ಭಕ್ತರು, ಅವರೆಲ್ಲರಿಗೂ ಕೂಡ ಭಗವಂತನ ಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹವನ್ನು ಪ್ರಾರ್ಥಿಸಿ, ನಮಗೆ ನಿಮಗೆಲ್ಲ ಭಗವಂತ ಶಾಸ್ತ್ರ ಓದುವ, ಗೀತೆಯನ್ನು ಓದುವ ಅನುಗ್ರಹವನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಶ್ರೀಪಾದಂಗಳವರ ಒಂದು ಮಹತ್ತರವಾದ ಆದೇಶ ಬಂದಿದೆ. ಇಲ್ಲಿ ನೆರೆದವರು ಕೆಲವರು, ಆನ್ಲೈನಲ್ಲಿ ವೀಕ್ಷಣೆ ಮಾಡೋರು ಅನೇಕರು. ಶ್ರೀಪಾದಂಗಳವರಿಗೆ ಅವರ ಪರ್ಯಾಯದ ಅವಧಿಯಲ್ಲಿ ಎಲ್ಲ ಮಾಧ್ವ ಸಂಘಗಳ ಸಮ್ಮೇಳನ ಇಲ್ಲಿ ಆಗಬೇಕು ಅಂತ ಒಂದು ಆಸೆಯನ್ನು, ಶ್ರೀಪಾದಂಗಳವರು ಆದೇಶವನ್ನು
ಮಾಡಿದ್ದಾರೆ. ಈಗ ಎಲ್ಲ ಊರುಗಳಲ್ಲಿಯೂ ಕೂಡ ಮಾಧ್ವ ಸಂಘಗಳಿದೆ. ಆ ಮಾಧ್ವ ಸಂಘಗಳು ಯಾವಾಗ ಉದಯ ಆಗ್ತದೆ ಅಂದರೆ ಮಧ್ವನವಮಿ ಬಂದಾಗ, ಜೈತೀರ್ಥರ ಆರಾಧನೆ ಬಂದಾಗ ಮತ್ತೆ ಮುಗೀತು. ಪಾತ್ರೆ ತಂದರು, ಅಡುಗೆ ಮಾಡಿದರು, ಮಧ್ವಾಚಾರ್ಯ ಫೋಟೋ ಮೆರವಣಿಗೆ ಆಯಿತು, ಮುಗೀತು. ಅದಾಗಬಾರ್ದು. ಎಲ್ಲರೂ ಕೂಡ ನಾವು ಸಂಗಚ್ಛದ್ವಂ ಸಂವದದ್ವಂ, ನಾವೆಲ್ಲರೂ ಕೂಡ ಸೇರಿ ಗಟ್ಟಿಯಾದ ಮುಷ್ಟಿಯಾಗಬೇಕು. ಹೀಗಾಗಿ ಎಲ್ಲ ಊರುಗಳ ಮಾಧ್ವ ಸಂಘಗಳ ನೇತಾರರು ಸೇರಿಕೊಂಡು ಒಂದು ಉಡುಪಿಯಲ್ಲಿ ಮಾಧ್ವ ಸಂಘ ಸಮ್ಮೇಳನ ಅಂತ ಒಂದು ಮಾಡಬೇಕು ಅಂತ ಶ್ರೀಪಾದಂಗಳವರ ಆದೇಶ ಆಗಿದೆ. ಅದನ್ನು ಸುಗುಣಮಾಲಾದಲ್ಲಿ ಹಾಗೆ ನಮ್ಮ ತತ್ವವಾದದಲ್ಲಿ ಎಲ್ಲ ಕಡೆ ಇದರ ನೇತೃತ್ವವನ್ನು ಅಖಿಲ ಭಾರತ ಮಾಧ್ವ ಮಹಾಮಂಡಲ ತೆಗೆದುಕೊಳ್ಳಲಿ ಅಂತ ಶ್ರೀಪಾದಂಗಳವರು ಆದೇಶವನ್ನು ಮಾಡಿದ್ದಾರೆ. ಅದರ ಪ್ರಯತ್ನವನ್ನು ಮಾಡೋಣ. 2 ವರ್ಷದ ಅವಧಿಯಲ್ಲಿ ಎಲ್ಲ ಊರುಗಳ ಮಾಧ್ವ ಸಂಘದ ಸಮ್ಮೇಳನದ ಕಾರ್ಯಕ್ರಮ ಈ ರಾಜಾಂಗಣದಲ್ಲಿ ನಡೆಯುವಂತೆ ಕೃಷ್ಣ ಮುಖ್ಯಪ್ರಾಣರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ ಈ ಅವಕಾಶ ಕೊಟ್ಟದ್ದಕ್ಕೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.